I welcome you all to our next class on industrial management. Currently, we are discussing the first unit. This unit on basics of management. We are into session 7. This session on communication. We'll be discussing the various aspects of communication in this session. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಿನ ಮುಂದಿನ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಾವು ಬೇಸಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಯೂನಿಟ್ನ 7ನೇ ಸೆಷನ್ ಅನ್ನು ಪ್ರಾರಂಭಿಸಲಿದ್ದೇವೆ. ಈ ಸೆಷನ್ನಲ್ಲಿ ನಾವು ಸಂವಹನ ಅಥವಾ ಕಮ್ಯುನಿಕೇಷನ್ನ ಬಗ್ಗೆ ಅತ್ಯಂತ ಪ್ರಾಮುಖ್ಯವಾದ ವಿಷಯಗಳನ್ನು ಕಲಿತುಕೊಳ್ಳಲಿದ್ದೇವೆ. ಮುಂದೆ ಹೋಗೋಣ. ಬಿಫೋರ್ ಕಂಟಿನ್ಯೂಯಿಂಗ್ ಫರ್ದರ್, ಲೆಟ್ಸ್ ರೀಕ್ಯಾಪ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಸೊ ಮುಂದೆ ಹೋಗುವ ಮೊದಲು ನಾವು ಹಿಂದಿನ ಕ್ಲಾಸಿನಲ್ಲಿ ಕಲಿತ ಮುಖ್ಯ ವಿಷಯಗಳನ್ನು ಇನ್ನೊಮ್ಮೆ ಪುನರಾವರ್ತಿಸೋಣ. We discussed about the staffing in our previous class. The staffing is the management function of the filling the various positions in an organization and keeping those positions filled so that the company will always have the manpower having the required the qualities, both the skill and the competency. ಸ್ಟಾಫಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದು ಸಂಸ್ಥೆಯಲ್ಲಿ ಎಲ್ಲ ಹುದ್ದೆಗಳನ್ನು ಫಿಲ್ ಮಾಡಿ ಆ ಹುದ್ದೆಗಳಲ್ಲಿ ಜನರು ಸರಿಯಾಗಿ ಕೆಲಸ ಮಾಡುವಾಗೆ ನೋಡಿಕೊಳ್ಳುವ ಫಂಕ್ಷನಿಗೆ ಸ್ಟಾಫಿಂಗ್ ಅಂತ ಹೇಳೋದು. ಇದರ ಇನ್ನೊಂದು ಹೆಸರು ಹ್ಯೂಮನ್ ರಿಸೋರ್ಸ್ ದಿ ಮ್ಯಾನೇಜ್ಮೆಂಟ್. ಅನದರ್ ದಿ ಕಾನ್ಸೆಪ್ಟ್ ವಿಚ್ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸ್ ವಾಸ್ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಈಸ್ ದಿ ಇಂಟರ್ಪರ್ಸನಲ್ ಪ್ರಾಸೆಸ್ of making everybody aware of the objectives of the organization and making them to work for achieving that objective both efficiently and effectively. ಡೈರೆಕ್ಟಿಂಗ್ ಅಂದರೆ ಎಲ್ಲರಿಗೂ ಸಂಸ್ಥೆಯ ಉದ್ದೇಶಗಳನ್ನು ಮನನ ಮಾಡಿ ಆ ಉದ್ದೇಶದ ಪ್ರಕಾರ ಅವರು ಎಫಿಷಿಯೆಂಟ್ ಆಗಿ ಕೆಲಸ ಮಾಡುವಾಗ ನೋಡಿಕೊಳ್ಳುವಂಥದ್ದು ಡೈರೆಕ್ಟಿಂಗ್. ಅನದರ್ ಫಂಕ್ಷನ್ ವಿಚ್ ವಿ ಡಿಸ್ಕಸ್ ಇನ್ ಅರ್ಲಿಯರ್ ಕ್ಲಾಸ್ ವಾಸ್ ಕೋಆರ್ಡಿನೇಟಿಂಗ್. Coordinating means working together for a common objective with an understanding of who has to do what at what time. Without this coordination, we will not be able to achieve the objectives even if everybody puts in effort. ಯಾವುದೇ ಕೆಲಸ ಸಕ್ಸಸ್ಫುಲ್ ಆಗಿ ಮುಗಿಬೇಕಿದ್ರೆ ಕೆಲಸವನ್ನು ಹಂಚಿದ ಮೇಲೆ ಯಾವ ಕೆಲಸವನ್ನು ಯಾರು ಯಾವಾಗ ಮಾಡಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮುಂದೆ ಹೋದರೆ ಕೆಲಸ ನಡೀತದೆ. ಈ ಅಂಡರ್ಸ್ಟ್ಯಾಂಡಿಂಗಿಗೆ ಹೇಳುವಂಥದ್ದು ಕೋಆರ್ಡಿನೇಷನ್ ಅಂತ. Next is controlling. Once the work starts, it is necessary to monitor the progress of the work and take any control action if required. ಒಂದು ಕೆಲಸ ಪ್ರಾರಂಭವಾದ ಮೇಲೆ ಅದು ಹೇಗೆ ನಡೀತಾ ಇದೆ ಅಂತ ಅದನ್ನು ನೋಡ್ತಾ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಪರಿಹರಿಸುವ ಫಂಕ್ಷನ್ಗೆ ಹೇಳುವಂಥದ್ದು ಕಂಟ್ರೋಲ್ ಅಂತ. ಆ್ಯಂಡ್ ಹಿಂದಿನ ಕ್ಲಾಸಲ್ಲಿ ವಿ ಆಲ್ಸೋ ಡಿಸ್ಕಸ್ಡ್ ಬ್ರೀಫ್ಲಿ ಅಬೌಟ್ ದಿ ಕಮ್ಯುನಿಕೇಷನ್ ಬಗ್ಗೆ ನಾವು ಜಸ್ಟ್ ಟಚ್ ಮಾಡಿದ್ದೇವೆ. ಈಗ ನಾವು ಅದನ್ನು ಡೀಟೇಲ್ ಆಗಿ ಈ ಕ್ಲಾಸಲ್ಲಿ ನೋಡೋರಿದ್ದೇವೆ. Let's have a quick overview of what we intend to discuss in today's class. ಇವತ್ತಿನ ಕ್ಲಾಸಿನಲ್ಲಿ ನಾವು ಚರ್ಚಿಸುವ ವಿಷಯಗಳ ಒಂದು ಪಕ್ಷಿ ನೋಟ. ಫಸ್ಟ್ ವಿಲ್ ಬಿ ಡಿಸ್ಕಸಿಂಗ್ ದಿ ಕಮ್ಯುನಿಕೇಷನ್. ವಿಲ್ ಬಿ ಡಿಸ್ಕಸಿಂಗ್ ವಾಟ್ ಈಸ್ ಕಮ್ಯುನಿಕೇಷನ್. ವಿಲ್ ಬಿ ಡಿಸ್ಕಸಿಂಗ್ ದಿ ಡೆಫಿನಿಷನ್ಸ್ ಆಫ್ ಕಮ್ಯುನಿಕೇಷನ್. ನಾವು ಕಮ್ಯುನಿಕೇಷನ್ ಸಂಬಂಧಪಟ್ಟ ಬೇಸಿಕ್ ವಿಷಯಗಳು ಅದರ ವ್ಯಾಖ್ಯೆಯನ್ನು ನಾವು ಫಸ್ಟ್ ಚರ್ಚಿಸಲಿದ್ದೇವೆ. ದೆನ್ ವಿಲ್ ಬಿ ಡಿಸ್ಕಸಿಂಗ್ ದಿ ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ಕಮ್ಯುನಿಕೇಷನ್ ಪ್ರಾಸೆಸ್ ಹೇಗೆ ನಡೀತದೆ ಅಂತ ನಾವು ಒಂದು ಬ್ಲಾಕ್ ಡಯಾಗ್ರಾಮ್ ಮುಖಾಂತರ ಆಮೇಲೆ ನೋಡ್ತೇವೆ. ದೆನ್ ವಿಲ್ ಬಿ ಡಿಸ್ಕಸಿಂಗ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ದ್ಯಾಟ್ ಈಸ್ ವಿಲ್ ಬಿ ಕ್ಲಾಸಿಫೈಯಿಂಗ್ ಕಮ್ಯುನಿಕೇಷನ್ಸ್ ಇಂಟು ದಿ ಫಾರ್ಮಲ್ ಕಮ್ಯುನಿಕೇಷನ್, ಇನ್ಫಾರ್ಮಲ್ ಕಮ್ಯುನಿಕೇಷನ್, ರಿಟರ್ನ್ ಕಮ್ಯುನಿಕೇಷನ್, ದಿ ಓರಲ್ ಕಮ್ಯುನಿಕೇಷನ್. ನಾವು ಕಮ್ಯುನಿಕೇಷನ್ನ ಬೇರೆ ಬೇರೆ ವಿಧಗಳನ್ನು ಆಮೇಲೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಆ್ಯಂಡ್ towards the end of the class, we will be discussing the barriers to communication. These barriers are the factors which make the communication ineffective, or these are the factors which reduce the efficiency of communication. ಸೊ ಕಮ್ಯುನಿಕೇಷನ್ನು ಸರಿಯಾಗಿ ನಡಿಬೇಕಿದ್ರೆ ಕೆಲವು ಅಡೆತಡೆಗಳು ಇರಬಾರ್ದು. ಈ ಅಡೆತಡೆಗಳು ಏನು, ಅದನ್ನು ನಾವು ಹೇಗೆ ಪರಿಹರಿಸುವುದು ಅಂತ ನಾವು ಈ ಕ್ಲಾಸ್ನ ಕೊನೆಯಲ್ಲಿ ನೋಡಲಿದ್ದೇವೆ. ನಾವು ಈ ಕ್ಲಾಸಲ್ಲಿ ಇಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ತೇವೆ. ಲೆಟ್ಸ್ ಬಿಗಿನ್. ಆರ್ ದೇ ಕಮ್ಯುನಿಕೇಟಿಂಗ್? ಇಲ್ಲಿ ಸಂವಹನ ನಡೀತಾ ಇದೆಯಾ? ಇಲ್ಲಿ ನಡೀತಾ ಇದೆಯಾ? ಇಲ್ಲೂ ಸ್ಟ್ರಾಂಗ್ ಆಗೇ ನಡೀತಾ ಇದೆ. ಇಲ್ಲೂ ಬಹಳ ಸ್ಟ್ರಾಂಗ್ ಆಗೇ ಸಂವಹನ ನಡೀತಾ ಇದೆ. ಅಂದರೆ ಸಂವಹನ ನಡಿಬೇಕಿದ್ರೆ ಮಾತಾಡಬೇಕು ಅಂತ ಏನು ಇಲ್ಲ. ದಟ್ ಮೀನ್ಸ್ ದಿ ಈವನ್ ವಿದೌಟ್ ವರ್ಡ್ಸ್ ವಿ ಕ್ಯಾನ್ ಕಮ್ಯುನಿಕೇಟ್
a lot of things. In fact, the non-verbal communication is much stronger communication than the verbal communication. So that is the in most of the situations, the communication is taking place either with words or even without the words. ಕಮ್ಯುನಿಕೇಶನ್ ಮೀನ್ಸ್ ಇಂಟರ್ಚೇಂಜ್, ಎಕ್ಸ್ಚೇಂಜ್. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಚೇಂಜ್, ಇಂಟರ್ಚೇಂಜ್ಗಳು ಆಗುವಂಥದ್ದು. ಈ ಇಂಟರ್ಚೇಂಜ್ ವಸ್ತುಗಳಲ್ಲ, ಇಟ್ ಇಸ್ ನಾಟ್ ಮೆಟೀರಿಯಲ್. ದಿ ಮೆಟೀರಿಯಲ್ ಇಂಟರ್ಚೇಂಜ್ ವಿ ಕ್ಯಾನ್ ನಾಟ್ ಕಾಲ್ ಇಟ್ ಆಸ್ ಕಮ್ಯುನಿಕೇಶನ್. ದೆನ್ ಲೆಟ್ಸ್ ಸಿ ವಾಟ್ ಆರ್ ದಿ ಥಿಂಗ್ಸ್ ದಿ ಪೀಪಲ್ ಇಂಟರ್ಚೇಂಜ್ ಇನ್ ಎ ಕಮ್ಯುನಿಕೇಶನ್ ಪ್ರಾಸೆಸ್. In communication, there will be at least two persons. One will be a sender, other person will be a receiver. ಕಮ್ಯುನಿಕೇಷನ್ ಅನ್ನು ಹೇಳುವವರು ಒಬ್ಬರು ಇರ್ತಾರೆ, ಕೇಳುವವರು ಇನ್ನೊಬ್ಬರು ಇರ್ತಾರೆ. there will be a sender, there will be a receiver of the communication. But these roles are not constant. ಈ ರೋಲ್ಗಳು ಕಾನ್ಸ್ಟೆಂಟ್ ಏನಲ್ಲ. ಇವರು ಕೇಳಿ ಆದಮೇಲೆ ಇವರು ಹೇಳುವವರಾಗ್ತಾರೆ, ಆಗ ಇವರು ಕೇಳುವವರಾಗ್ತಾರೆ. ದಟ್ ಮೀನ್ಸ್ ಆಫ್ಟರ್ when he gives his opinion back, what we call as feedback, he becomes the sender and he becomes the receiver. So this is a cyclic process. At one point of time, one person will be the sender and the other person will be the receiver, and after some time the roles will reverse. So it will go on. This is communication is a cyclic process. Now I said the communication will consist of the message. ಸೊ ಕಮ್ಯುನಿಕೇಷನಲ್ಲಿ ಮೆಸೇಜ್ ಅಥವಾ ಸಂದೇಶ ಇರುತ್ತದೆ. ಈ ಸಂದೇಶದಲ್ಲಿ ಏನೆಲ್ಲ ಇರ್ತದೆ, ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್, ಲೆಟ್ ಅಸ್ ಡಿಸ್ಕಸ್. ಇಟ್ ಈಸ್ ಎನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್. ಇಲ್ಲಿ ಸತ್ಯಗಳಿರ್ಬೋದು. ಸತ್ಯ ಅಂತ ಹೇಳಿದ್ರೆ ಯಾರು ವೆರಿಫೈ ಮಾಡಲಿಕ್ಕೆ ಆಗುವಂಥ ವಿಷಯಗಳು. ಎನಿಥಿಂಗ್ ವಿಚ್ ಕ್ಯಾನ್ ಬಿ ಅಬ್ಜೆಕ್ಟಿವ್ಲಿ ವೆರಿಫೈಡ್ ಇಸ್ ಫ್ಯಾಕ್ಟ್. ಸೊ ಫ್ಯಾಕ್ಟ್ ಇಸ್ ಪಾರ್ಟ್ ಆಫ್ ದಿ ಎಕ್ಸ್ಚೇಂಜ್ ಆಫ್ ದಿ ಕಮ್ಯುನಿಕೇಷನ್. ದೆನ್ ಒಪಿನಿಯನ್, ನಮ್ಮ ಅಭಿಪ್ರಾಯಗಳಿರ್ಬೋದು. ಅಭಿಪ್ರಾಯಗಳು ಪರ್ಸನಲ್, ಇದು ಫ್ಯಾಕ್ಚುಲಿ ವೆರಿಫೈ ಆಗಬೇಕಂತ ಹೇಳಿ ಇಲ್ಲ. ಸೊ ದಟ್ ಈಸ್ ದಿ ಅನದರ್ ಆಸ್ಪೆಕ್ಟ್ ಆಫ್ ಕಮ್ಯುನಿಕೇಷನ್. ಆ್ಯಂಡ್ ಆಲ್ಸೋ ದಿ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನು ನಾವು ಕಮ್ಯುನಿಕೇಟ್ ಮಾಡ್ತೇವೆ. ಮಾತಲ್ಲಿ ಮಾಡ್ಬೋದು, ಮಾತಲ್ಲಿ ಇಲ್ಲದೆ ನಾನ್ ವರ್ಬಲಿ ನಾವು ಭಾವನೆಗಳನ್ನು ಜಾಸ್ತಿಯಾಗಿ ಕಮ್ಯುನಿಕೇಟ್ ಮಾಡ್ತೇವೆ. ಈ ಕೆಲವು ಸತಿ ಈ ಭಾವನೆಗಳು ಸ್ಟ್ರಾಂಗ್ ಆಗಿರುವಾಗ ನಾವು ಇಮೋಷನ್ಸ್ ಅಂತ ಹೇಳ್ತೇವೆ. ನಾವು ಇಮೋಷನ್ಗಳನ್ನು ನಾವು ಟ್ರಾನ್ಸ್ಮಿಟ್ ಮಾಡ್ತೇವೆ. ನಾನು ಮೊದಲು ತೋರಿಸಿದೆ ನಿಮಗೆ ಚಿತ್ರಗಳಲ್ಲಿ, ಅವರು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದದ್ದು ಸ್ಟ್ರಾಂಗ್ ಇಮೋಷನ್ಗಳನ್ನು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಡ್ಯೂರಿಂಗ್ ದಿ ಕಮ್ಯುನಿಕೇಷನ್ ದಿ ಪ್ರಾಸೆಸ್. ಲೆಟ್ಸ್ ಮೂವ್ ಆನ್. ಲೆಟ್ಸ್ ಟ್ರೈ ಟು ಡಿಫೈನ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ನ ವಿವಿಧ ವ್ಯಾಖ್ಯೆಗಳನ್ನು ನಾವು ನೋಡೋಣ. ಒಂದು, ದಿ ಕಮ್ಯುನಿಕೇಷನ್ ಈಸ್ ಎನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಎಕ್ಸ್ಚೇಂಜ್ ಆಫ್ ಒಪಿನಿಯನ್, exchange of emotions by two or more persons. This is the one definition of communication which we have already seen. So ಸತ್ಯಗಳನ್ನು, ಅಭಿಪ್ರಾಯಗಳನ್ನು, ಭಾವನೆಗಳನ್ನು ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಈ ಪ್ರೊಸೆಸ್ಸಿಗೆ ಹೇಳುವಂಥದ್ದು ಕಮ್ಯುನಿಕೇಷನ್ ಅಂತ. Another way of looking at the communication is a process of meaningful interaction among individuals. ಮನುಷ್ಯರ ಮಧ್ಯೆ ಒಂದು ಮೀನಿಂಗ್ಫುಲ್ ಆಗಿ ಇಂಟ್ರಾಕ್ಷನ್ ಏನು ನಡೀತಾ ಇದೆ, ಏನು ಇದು ಸ್ಪಂದನ ಒಬ್ಬರಿಂದ ಇನ್ನೊಬ್ಬರಿಗೆ ನಡೀತದೆ, ಇದಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ದಿಸ್ ಈಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಕಮ್ಯುನಿಕೇಷನ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಲುಕ್ ಅಟ್ ಕಮ್ಯುನಿಕೇಷನ್ ಆಸ್ ಎ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಆ್ಯಂಡ್ ಇಫ್ ಯು ಕಮ್ ಟು ಸ್ಪೆಸಿಫಿಕಲಿ ಅಬೌಟ್ ದಿ ವರ್ಬಲ್ ಕಮ್ಯುನಿಕೇಷನ್, ವಿ ಸೇ ದಿ ಇಫೆಕ್ಟಿವ್ ಯೂಸ್ ಆಫ್ ವರ್ಡ್ಸ್ ಫಾರ್ ಇಂಪಾರ್ಟಿಂಗ್ ದಿ ಇನ್ಫಾರ್ಮೇಷನ್ ಆರ್ ಐಡಿಯಾಸ್. ಸೊ ನಾವು ಇನ್ಫಾರ್ಮೇಷನ್ ಅಥವಾ ನಮ್ಮ ಐಡಿಯಾಗಳನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ನಾವು ಶಬ್ದಗಳನ್ನು ಸರಿಯಾಗಿ ಉಪಯೋಗಿಸಿದರೆ ಅದಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ದಿಸ್ ಸ್ಪೆಸಿಫಿಕಲಿ ರೆಫರ್ಸ್ ಟು ವರ್ಬಲ್ ದಿ ಕಮ್ಯುನಿಕೇಷನ್. ದೀಸ್ ಆರ್ ದಿ ವೇರಿಯಸ್ ದಿ ಕಮ್ಯುನಿಕೇಷನ್ಸ್, ದಿ ವೇಸ್ ಇನ್ ವಿಚ್ ವಿ ಕ್ಯಾನ್ ಡಿಫೈನ್ ಕಮ್ಯುನಿಕೇಷನ್. ನಾವು ಲೆಟ್ಸ್ ಲುಕ್ ಎಟ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಮ್ಯುನಿಕೇಷನ್. ಎಲ್ಲ ಕಮ್ಯುನಿಕೇಷನಲ್ಲೂ 4 ವಿಷಯಗಳು ಇರಬೇಕು. ಈ 4 ವಿಷಯಗಳು ಇದ್ದರೆ ಕಮ್ಯುನಿಕೇಷನ್ ಇಫೆಕ್ಟಿವ್, ಇಲ್ಲದಿದ್ದರೆ ಇಲ್ಲ. ಒಂದು, ಇಟ್ ಶುಡ್ ಬಿ ಕ್ಲಾರಿಟಿ. ಈ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಬೇಕು. ಅಂದರೆ ಒಂದು ಕಮ್ಯುನಿಕೇಷನ್ನಲ್ಲಿ ಒಂದೇ ಅರ್ಥ ಕೊಡುವಾಗಿರಬೇಕು. ಒಂದು ನಮ್ಮ ಸಂದೇಶ ವಿವಿಧ ಅರ್ಥ ಕೊಡ್ತಾ ಇದ್ದರೆ ಅದು ಕ್ಲಿಯರ್ ಇಲ್ಲ. there should be one and only clear meaning of the communication. That is what we call the clarity. This is number one, the requirement of an effective communication. Then the brevity. ಕಮ್ಯುನಿಕೇಷನ್ ನಾನು ಎಳಿಬೋದು ಅಥವಾ ಕಾಂಪ್ರೆಸ್ ಮಾಡ್ಬೋದು. ನಾವು ಕಮ್ಯುನಿಕೇಷನನ್ನು ಎಷ್ಟು ಬ್ರೀಫ್ ಆಗಿ ಹೇಳ್ಬೋದು ಅಷ್ಟು ಬ್ರೀಫ್ ಆಗಿ ಹೇಳಬೇಕು. ದಟ್ ಮೀನ್ಸ್ ದಿ ಬ್ರೀವಿಟಿ ಈಸ್ ದ ಸೋಲ್ ಆಫ್ ವಿಟ್. ನಾವು
ಎಷ್ಟು ಕಡಿಮೆ ಶಬ್ದಗಳಲ್ಲಿ ಕಮ್ಯುನಿಕೇಷನ್ ಅನ್ನು ಇಫೆಕ್ಟಿವ್ ಆಗಿ ಕ್ಲಿಯರ್ ಆಗಿ ಕೊಡ್ಬೋದು ಅದನ್ನು ಮಾಡಬೇಕು. ದಟ್ ಈಸ್ ದಿ ಬ್ರೀವಿಟಿ is another essential quality of communication. And the third quality is consistency. Consistency means one part of the communication should not contradict another part of the communication. ಕಮ್ಯುನಿಕೇಶನ್ ಒಂದು ಭಾಗ ಇನ್ನೊಂದು ಭಾಗದ ಜೊತೆಗೆ ವಿರೋಧಾಭಾಸ ಇರಬಾರ್ದು. ನಾನು ಒಬ್ಬರ ಹತ್ರ ಹೇಳ್ತೇನೆ, ಫಿಲ್ಮ್ ನೋಡಿದರೆ ಹೌದು ಹೇಗಿತ್ತು, ಫಿಲ್ಮ್ ಚೆನ್ನಾಗಿತ್ತು, ಕತೆ ಚೆನ್ನಾಗಿರಲಿಲ್ಲ, ಹಾಗಿದ್ರೆ ಏನು ಚೆನ್ನಾಗಿತ್ತು? ಸೊ ದಟ್ ಈಸ್ the the one part of communication should not contradict another part of the communication. That is the consistency of communication. And the fourth quality is the timeliness. The communication also has the time value. ಆ ಟೈಮಲ್ಲಿ ಹೇಳಿದ್ರೆ ಮಾತ್ರ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್, ಆ ಟೈಮಲ್ಲಿ ಹೇಳದಿದ್ರೆ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಇಲ್ಲ. ಬಿಕಾಸ್ ಆಫ್ಟರ್ ಸಮ್ ಟೈಮ್ ದಿಸ್ ಕಮ್ಯುನಿಕೇಷನ್ ಬಿಕಮ್ಸ್ ಯೂಸ್ಫುಲ್. ಐ ವಿಲ್ ಟೆಲ್ ಎ ಫ್ರೆಂಡ್, ಈ ಜಾಬ್ ಇದೆ, ನೀವು ಇದಕ್ಕೆ ಅಪ್ಲೈ ಮಾಡಬೇಕು, ಒಳ್ಳೆ ಸ್ಕೋಪ್ ಇದೆ ಅಂತ ಎಲ್ಲ ಹೇಳ್ತೇನೆ. ನಾನು ಅದನ್ನು ಯಾವಾಗ ಹೇಳ್ತೇನೆ ಅಂತ ಹೇಳಿದರೆ, ಆ ಜಾಬ್ ಇದು ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಆದಮೇಲೆ ಈ ಕಮ್ಯುನಿಕೇಷನ್ಗೆ ಯಾವುದೇ ಸಿಗ್ನಿಫಿಕೆನ್ಸ್ ಇಲ್ಲ. ದ್ಯಾಟ್ ಮೀನ್ಸ್ ದಿ ಕಮ್ಯುನಿಕೇಷನ್ ಹ್ಯಾಸ್ ಅ ಟೈಮ್ ವ್ಯಾಲ್ಯೂ. ಇನ್ ಟೈಮ್ ಇಫ್ ಯು ಕಮ್ಯುನಿಕೇಟ್ ಇಟ್, ದಟ್ ಈಸ್ ವ್ಯಾಲ್ಯೂಯಬಲ್, ಅದರ್ವೈಸ್ ಇಟ್ ಮೇ ನಾಟ್ be valuable. These are the four essential requirements of communication. Next, let's come to the communication process. ನಾವು ಒಂದು ಕಮ್ಯುನಿಕೇಷನ್ ಪ್ರಾಸೆಸ್ ಅನ್ನು ಡಿಟೇಲ್ ಆಗಿ ಒಂದು ಬ್ಲಾಕ್ ಡಯಾಗ್ರಾಮ್ ಮುಖಾಂತರ ನೋಡೋಣ. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ದಿ ಮೆಸೇಜ್. ಕಮ್ಯುನಿಕೇಟ್ ಮಾಡಬೇಕಿದ್ರೆ ನಮ್ಮ ಹತ್ರ ಒಂದು ಸಂದೇಶ ಇರಬೇಕು, ಒಂದು ಮೆಸೇಜ್ ಇರಬೇಕು. ಈ ಮೆಸೇಜೇ ಇಲ್ಲದಿದ್ದರೆ ಮತ್ತೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಏನೂ ಇಲ್ಲ. ಸೊ ದಿಸ್ ಮೆಸೇಜ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಕಮ್ಯುನಿಕೇಷನ್. ಈ ಮೆಸೇಜು ಯಾರ ಹತ್ರ ಇರ್ತದೆ, ದಿಸ್ ಮೆಸೇಜ್ ಈಸ್ ವಿತ್ ದಿ ಪರ್ಸನ್. ಸೊ ಹಿ ಬಿಕಮ್ಸ್ ಎ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ನ ಮೂಲ, ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡುವವರು ಇವರು. ದಿ ಪರ್ಸನ್ ಹೂ ಹ್ಯಾಸ್ ಗಾಟ್ ದಿ ಮೆಸೇಜ್ ಈಸ್ ಅ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಎಸ್, ನೌ he is having the message to transmit. Now let's see what does he do. Now he has got the original message. This original message does not have any language, it does not have any form. ಇದಕ್ಕೆ ಯಾವುದೇ ಲ್ಯಾಂಗ್ವೇಜ್, ಯಾವುದೇ ಫಾರ್ಮ್ ಇಲ್ಲ, ಇದು ಪ್ಯೂರ್ ಮೆಸೇಜ್ ಮಾತ್ರ. ಈ ಮೆಸೇಜ್ ನಮಗೆ ಹಾಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಎನ್ಕೋಡ್ ಇಟ್ ಇನ್ ಎ ಪರ್ಟಿಕ್ಯುಲರ್ ವೇ. ನಾವು ಯಾವುದಾದ್ರೂ ರೀತಿಯಲ್ಲಿ ಇದನ್ನು ಕೋಡಿಂಗ್ ಮಾಡಬೇಕು. ಸೊ ಈ ಮೆಸೇಜನ್ನು ಕೋಡಿಂಗ್ ಮಾಡಿ ಆ ಕೋಡೆಡ್ ಮೆಸೇಜನ್ನು ನಾವು ಕಳಿಸುವಂಥದ್ದು. ಸೊ ದಿ ಕೋಡಿಂಗ್ ಮೀನ್ಸ್ ವಿ ಕ್ಯಾನ್ ಕೋಡ್ ಇಟ್ ಇನ್ ಎ ಲ್ಯಾಂಗ್ವೇಜ್. ನಾನು ಇದನ್ನು ಒಂದೇ ಮೆಸೇಜನ್ನು ಕನ್ನಡದಲ್ಲಿ ಕೋಡ್ ಮಾಡ್ಬೋದು, ಅಥವಾ ಇಂಗ್ಲೀಷಲ್ಲಿ ಕೋಡ್ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲೂ ಕೋಡ್ ಮಾಡ್ಬೋದು. ದಟ್ ಮೀನ್ಸ್ ದ ಸೇಮ್ ಮೆಸೇಜ್ ಕ್ಯಾನ್ ಬಿ ಕೋಡೆಡ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಆರ್ ಐ ಕ್ಯಾನ್ ಆಲ್ಸೋ ಕೋಡ್ ಇಟ್ ವಿದೌಟ್ ಎನಿ ಲ್ಯಾಂಗ್ವೇಜ್. ನಾನು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಕೂಡ ಕಳಿಸ್ಬೋದು. ನನಗೆ ನೀರು ಬೇಕು ಅಂತ ಹೇಳಬೇಕಿದ್ರೆ ನಾನು ಹೀಗೆ ಮಾಡಿದರೆ ನನ್ನ ಫ್ರೆಂಡಿಗೆ ಗೊತ್ತಾಗ್ಬೋದು ಇವರಿಗೆ ನೀರು ಬೇಕು ಅಂತ. ನಾನು ಏನು ಹೇಳದೇನು ಐ ಕ್ಯಾನ್ ಕಮ್ಯುನಿಕೇಟ್ with another person. So that is what we are sending is a coded information. And let's see next what happens to this coded information. ಈಗ ಒರಿಜಿನಲ್ ಮೆಸೇಜ್ ಇತ್ತು, ಅದು ಈಗ ಕೋಡಿಂಗ್ ಆಗಿ ಇಟ್ ಹ್ಯಾಸ್ ಬಿಕಮ್ ದಿ ಕೋಡೆಡ್ ಇನ್ಫಾರ್ಮೇಷನ್. ನಾವು ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಕೋಡೆಡ್ ಇನ್ಫಾರ್ಮೇಷನ್ ಈಸ್, ಐ ವಿಲ್ ಹ್ಯಾವ್ ಟು ಟ್ರಾನ್ಸ್ಮಿಟ್ ದಿಸ್ ಕೋಡೆಡ್ ಇನ್ಫಾರ್ಮೇಷನ್ ಥ್ರೂ ಸಮ್ ಚಾನಲ್. ಯಾವುದಾದ್ರೂ ಚಾನಲ್ ನಾನು ಸೆಲೆಕ್ಟ್ ಮಾಡಬೇಕು. ನಾನು ಇಮೇಲ್ ಮುಖಾಂತರ ಕಳಿಸ್ಬೋದು, ನಾನು ಫೋನ್ ಪಿಕ್ ಮಾಡಿ ಮಾತಾಡ್ಬೋದು. I can use the radio for transmission. These days people use the SMS use ಮಾಡ್ತಾರೆ. I can make a video and transmit. I can write and give it. There are a number of ways in which I can transmit. This is known as a channel of the transmission. But please remember that all channels are not equally effective for all types of information. I have to select the channel based on the type of information which I have to transmit. So this channel, the selection of the channel is important. That has to be done based on the information which we want to transmit. Next, let's see. The channel is there. Through the channel, I am transmitting the coded information. Let's see what happens next. Now, this coded information has gone to the other person through channel. Now, what he has to do is, he has to decode this information. And if he is not able to decode this information, he will not be able to get the original information. So that is if I have encoded exactly in the reverse, he has to decode it. So then only the communication can be understood by the other person. That means this decoding process should be the exact opposite of
ಎನ್ಕೋಡಿಂಗ್ ಪ್ರಾಸೆಸ್. ನಾನು ಹೇಗೆ ಎನ್ಕೋಡ್ ಮಾಡಿದ್ದೇನೋ ಅದನ್ನೇ ಅದೇ ರೀತಿಯಲ್ಲಿ ಡಿಕೋಡ್ ಮಾಡಬೇಕು. ನಾನು ಕನ್ನಡದಲ್ಲಿ ಹೇಳಿದರೆ, ಇಫ್ ಹಿ ನೋಸ್ ಕನ್ನಡ, ಅವನಿಗೆ ಕನ್ನಡ ಗೊತ್ತಿದ್ರೆ he can decode, otherwise he will not be able to decode because he cannot decode because he doesn't know the language. Similarly, if I put it the message in English, he need to know English, then only he can decode it. ಸೊ ಡಿಕೋಡ್ ಮಾಡೋ ಗೊತ್ತಿರಬೇಕು. ಅಥವಾ ಏನು ಬಾಡಿ ಲ್ಯಾಂಗ್ವೇಜ್, ನನ್ನ ಬಾಡಿ ಲ್ಯಾಂಗ್ವೇಜನ್ನು ಡಿಕೋಡ್ ಮಾಡಲಿಕ್ಕೆ ಅವರಿಗೆ ಗೊತ್ತಿರಬೇಕು. ನಾನು ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಮೆಸೇಜ್ ನೀರು ಬೇಕು ಅಂತ ಹೇಳಿ ಅವರು ಬೀರಬೇಕು ಅಂತ ತಿಳ್ಕೊಂಡ್ರೆ, ಸೊ ದ್ಯಾಟ್ ಮೀನ್ಸ್ he is not able to decode in the way I am putting it in the language. So that is the decoding. So the source should have the ability to decode the information. Once he decodes, he will get the original message. So that means the original message will be received by the receiver after decoding. That means the same message which the source wanted to convey, he gets the message. Now communication does not end there. Communication process continues. That is, the source wants to send the information back. He wants clarifications, or he wants to give his opinion back to the source. He will also follow the same procedure. He will also encode it. He will also transfer it through a channel. He will also, the source should also be able to decode the information what he has encoded here. And after decoding, the source will be able to get the original message. So this is the feedback loop. So this side is a feedback. This is from the receiver, the information is going back to the source. But it is not as simple as that. There are many factors which complicate the process, which we call it as the noise. ಎಡೆಯಲ್ಲಿ ನಾಯ್ಸ್ ಬರ್ತದೆ. ನಾಯ್ಸ್ ಅಂತ ಹೇಳಿದರೆ ಸಮಥಿಂಗ್ that reduces the quality of communication. ಕಮ್ಯುನಿಕೇಷನ್ ಕ್ವಾಲಿಟಿಯನ್ನು ಹಾಳು ಮಾಡುವಂಥದ್ದು, ಕಮ್ಯುನಿಕೇಷನ್ ಕ್ವಾಲಿಟಿಯನ್ನು ಕಡಿಮೆ ಮಾಡುವಂಥದ್ದು ಹೇಳುವಂಥದ್ದು ನಾಯ್ಸ್ ಅಂತ ಹೇಳುವುದು. ಬೇರೆ ಬೇರೆ ರೀತಿಯಲ್ಲಿ ನಾಯ್ಸ್ ಕ್ಯಾನ್ ಇಫೆಕ್ಟ್ ಎನಿ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಕಮ್ಯುನಿಕೇಷನ್. ಫಾರ್ ಎಕ್ಸಾಂಪಲ್, if the encoding is not proper, if the source is not properly encoding it, if the source doesn't know the language well, and if it tries to put it, it will be an improper the encoding. Or the source is not is very good in organizing the content, he will put it in such a way that the encoding may not be the proper. That is actually as a noise for communication. Sometimes the channel may distort the voice. Channel may make the voice unclear. So the channel may also induce a lot of noise in the communication. At the decoding level also there may be problem. The person may not be able to effectively decode the original message. Then that will create as a noise. So all these are the possible the sources of noise. So if we avoid this noise, then the communication is going to be more effective. Next, so we'll have a quick recap of what we have discussed in the block diagram. This is a sender ಅಂತ ಹೇಳಿದ್ರೆ ಇನಿಷಿಯೇಟಿವ್ ಮಾಡೋರು ಈ ಕಮ್ಯುನಿಕೇಷನ್. ಹಿ ಇಸ್ ಅ ಪರ್ಸನ್ ಹೂ ಇನಿಷಿಯೇಟ್ಸ್ ದ ಕಮ್ಯುನಿಕೇಷನ್. ಹಿ ವಾಂಟ್ಸ್ ಟು ಸೆಂಡ್ ಎ ಮೆಸೇಜ್ ಟು ದಿ ರಿಸೀವರ್ಗೆ ಮೆಸೇಜ್ ಅನ್ನು ಸ್ಟಾರ್ಟ್ ಮಾಡಿ ಕೊಡುವರು ಸೆಂಡರ್. ನೆಕ್ಸ್ಟ್ ವಿ ಹ್ಯಾವ್ ದಿ ಮೆಸೇಜ್ ಅಂತ ಸಂದೇಶ, ಸೆಂಡರ್ಗೆ ಏನು ಹೇಳಬೇಕು. ಸೊ ದ್ಯಾಟ್ ಈಸ್ ವಾಟ್ ಇಸ್ ನೋನ್ ದಿ ಮೆಸೇಜ್. ಸೊ ಮೆಸೇಜ್ ಇಸ್ ದಿ ಕಂಟೆಂಟ್ ಆಫ್ ದಿ ಕಮ್ಯುನಿಕೇಷನ್. ನೆಕ್ಸ್ಟ್ ಈಸ್ ದಿ ಎನ್ಕೋಡಿಂಗ್. ಎನ್ಕೋಡಿಂಗ್ ಈಸ್ a way of putting the communication in some words or in some images. ವರ್ಡ್ಸ್ ಮುಖಾಂತರ, ಇಮೇಜಸ್ ಮುಖಾಂತರ ಅಥವಾ ಆಕ್ಷನ್ ಮುಖಾಂತರ ನಾವು ಏನು ಕೋಡಿಂಗ್ ಮಾಡ್ತೇವೆ, ದಟ್ ಪ್ರಾಸೆಸ್ ಇಸ್ ವಾಟ್ ಇಸ್ ನೋನ್ ಎಸ್ ದಿ ಎನ್ಕೋಡಿಂಗ್. ನೆಕ್ಸ್ಟ್ ಕಮ್ಸ್ ದಿ ಟ್ರಾನ್ಸ್ಮಿಷನ್ ಚಾನೆಲ್. ಸೊ ದಿಸ್ ಈಸ್ ದಿ ಚಾನೆಲ್ ಥ್ರೂ ವಿಚ್ ದಿ ಕಮ್ಯುನಿಕೇಷನ್ passes from the source to the receiver. So that is this, there may be any number of the channels. We have to identify the suitable channel for the suitable type of the communication. Then on the other end we have the receiver. ನಾವು ಕಮ್ಯುನಿಕೇಷನ್ ರಿಸೀವ್ ಮಾಡೋರು ಅದು ಇನ್ನೊಂದು ಎಂಡಲ್ಲಿ ಇದ್ದಾರೆ. ದಿಸ್ ಕಮ್ಯುನಿಕೇಷನ್ ಇಸ್ ಇಂಟೆಂಡೆಡ್ ಫಾರ್ ದಿಸ್ ಪರ್ಸನ್. ಇವರಿಗೋಸ್ಕರ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿರುವಂಥದ್ದು, ಇವರಿಗೆ ಮೆಸೇಜನ್ನು ತಲುಪಿಸಲಿಕ್ಕೋಸ್ಕರ, ಇವರಿಗೆ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಕಮ್ಯುನಿಕೇಷನ್. ಆ್ಯಂಡ್ ದೆನ್ ಹಿ ವಿಲ್ ಆಲ್ಸೋ ನೀಡ್ ಟು ಡಿಕೋಡ್. ಕಮ್ಯುನಿಕೇಷನ್ ಇರುವಂಥದ್ದು ಕೋಡೆಡ್ ಫಾರ್ಮಲ್ಲಿ, ಅವರು ಡಿಕೋಡ್ ಮಾಡಿಕೊಂಡು ಹಿ ಹ್ಯಾಸ್ ಟು ಗೆಟ್ ದಿ ಒರಿಜಿನಲ್ ಮೆಸೇಜ್
to understand the communication, and the receiver will give the information back to the source. ಅವ್ರಿಗೆ ಕ್ವೆರಿಗಳನ್ನು, ಅವರ ಕ್ಲಾರಿಫಿಕೇಶನ್ಗಳನ್ನು, ಅವರಿಗೆ ಅರ್ಥ ಆಗದಿದೆ ಅವರ ಸಂದೇಹಗಳು ಎಲ್ಲವನ್ನು ವಾಪಸ್ ಕೇಳ್ತಾರೆ. ಅದು that is what is known as feedback. And finally, the noise is something that reduces the quality of the communication. Communication ಕ್ವಾಲಿಟಿಯನ್ನು ಕಡಿಮೆ ಮಾಡುವಂಥದ್ದು noise. These are the various elements of the communication which we have discussed in the block diagram. Next, we will try to classify the communication. ನಾವು ಕಮ್ಯುನಿಕೇಷನ್ ಅನ್ನು ಬೇರೆ ಬೇರೆ ವಿಧಗಳಲ್ಲಿ ವಿಂಗಡಿಸೋಣ. ಒನ್ ಈಸ್ ದಿ ಫಾರ್ಮಲ್ ಕಮ್ಯುನಿಕೇಷನ್ ಆ್ಯಂಡ್ ದಿ ಅದರ್ ಒನ್ ಈಸ್ ದಿ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಒಂದು ನಾವು ಫಾರ್ಮಲ್ ಅಂತ ಹೇಳ್ತೇವೆ, ಒಂದು ಇನ್ಫಾರ್ಮಲ್ ಅಂತ ಹೇಳ್ತೇವೆ. ನಾನು ಇಲ್ಲೊಂದು ಒಂದು ಚಿತ್ರ ಹಾಕಿದ್ದೇನೆ. ದಿಸ್ ಈಸ್ ಫಾರ್ಮಲ್, ದಿಸ್ ಸೀಮ್ಸ್ ಟು ಬಿ ಆನ್ ಇನ್ಫಾರ್ಮಲ್. ಸೊ ದಿ ಫಾರ್ಮಲ್ ಕಮ್ಯುನಿಕೇಷನ್ ಮೀನ್ಸ್ it is a communication based on certain official designation and official procedure. ಇದು ಅಫಿಷಿಯಲ್ ಡೆಸಿಗ್ನೇಷನ್ ಪ್ರೊಸೀಜರ್ ಪ್ರಕಾರ ಏನು ಮಾಡ್ತಾ ಇರ್ತೇವೆ ಅದು ಫಾರ್ಮಲ್ ಕಮ್ಯುನಿಕೇಷನ್. ನಾನು ಏನು ಕ್ಲಾಸ್ ಮಾಡ್ತೇನೆ, ಇದಕ್ಕೊಂದು ಟೈಮ್ ಟೇಬಲ್ ಇದೆ, ಇದಕ್ಕೊಂದು ಸಿಲೆಬಸ್ ಇದೆ, ಇದಕ್ಕೊಂದು ಶೆಡ್ಯೂಲ್ ಇದೆ, ಅಫಿಷಿಯಲ್ ರೂಲ್ಸ್ ಇದೆ. ಈ ರೂಲ್ಸ್ ಪ್ರಕಾರ ನಾನು ಮಾಡುವಾಗ ದಿಸ್ ಈಸ್ ವಾಟ್ ಇಸ್ ಎ ಫಾರ್ಮಲ್ ಕಮ್ಯುನಿಕೇಷನ್. ಸೇಮ್ ಟೈಮ್ ಇಫ್ ಐ ಮೀಟ್ ಮೈ ಸ್ಟೂಡೆಂಟ್ ಇನ್ ಎ ಕ್ಯಾಂಟೀನ್, ನಾನು ಕ್ಯಾಂಟೀನಲ್ಲಿ ಸ್ಟೂಡೆಂಟನ್ನು ಭೇಟಿ ಆದರೆ ಸ್ಟೂಡೆಂಟ್ ನನ್ನ ಡೌಟ್ ಕೇಳ್ತಾನೆ, ನನ್ನ ಹತ್ರ ಕ್ವಶನ್ ಕೇಳ್ತಾನೆ, ನಾನು ಆನ್ಸರ್ ಮಾಡ್ತೇನೆ. ನಾನು ಇಲ್ಲಿ ಹೇಳೋದನ್ನೇ ಅಲ್ಲೂ ಹೇಳ್ತೇನೆ ಅವನಿಗೆ ಕ್ಲಾಸಲ್ಲಿ. ಬಟ್ ಅದು ಆ ಕಮ್ಯುನಿಕೇಷನ್ ಫಾರ್ಮಲ್ ಕಮ್ಯುನಿಕೇಷನ್ ಅಲ್ಲ, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಹಿಯರ್ ಇನ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ the communication is based on the personal relationship between two persons. ನನ್ನ ಮತ್ತು ಇನ್ನೊಬ್ಬರ ಮಧ್ಯೆ ಇರುವ ವೈಯಕ್ತಿಕ ಸಂಬಂಧದ ಮೇಲೆ ಇರುವಂಥ ಕಮ್ಯುನಿಕೇಷನ್. ದಿಸ್ ಈಸ್ ಬೇಸ್ಡ್ ಆನ್ ದಿ ಪರ್ಸನಲ್ ರಿಲೇಷನ್ಶಿಪ್, ನಾಟ್ ಬೇಸ್ಡ್ ಆನ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸ್ ಸ್ಟ್ರಕ್ಚರ್ನ ಮೇಲೆ, ರೂಲ್ಸ್ ಆ್ಯಂಡ್ ಪ್ರೊಸೀಜರ್ನ ಮೇಲೆ ಇನ್ನೂ ಕಮ್ಯುನಿಕೇಷನ್ ಅಲ್ಲ. ಇದಕ್ಕೆ ಇನ್ಫಾರ್ಮಲ್ ಹೇಳುವಂಥದ್ದು. ಹಾಗಿದ್ರೆ ಒಂದು ಸಂಸ್ಥೆಯಲ್ಲಿ ಯಾವುದಿರಬೇಕು, ಫಾರ್ಮಲ್ ಇರಬೇಕಾ ಇನ್ಫಾರ್ಮಲ್ ಇರಬೇಕಾ ಕಮ್ಯುನಿಕೇಷನ್? ಫಾರ್ಮಲ್ ಕಮ್ಯುನಿಕೇಷನ್ ಇರಲೇಬೇಕು. ಇಲ್ಲಿದ್ದ ಸಂಸ್ಥೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದೇ ಸಾಕಾಗೋದಿಲ್ಲ. ಒಂದು ಸಂಸ್ಥೆ ಇಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಿದ್ರೆ ಇಟ್ ನೀಡ್ಸ್ ಬೋತ್ ಫಾರ್ಮಲ್ ಕಮ್ಯುನಿಕೇಷನ್ ಆಸ್ ವೆಲ್ ಎಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ವ್ಯಕ್ತಿಗಳ ಬಗ್ಗೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ಗಳು ಇರಬೇಕು, ಸಂಸ್ಥೆಯದ್ದು ಅಫಿಷಿಯಲ್ ಪ್ರೊಸೀಜರ್ ಪ್ರಕಾರ ಫಾರ್ಮಲ್ ಕಮ್ಯುನಿಕೇಷನ್ ಇರಬೇಕು. ಇದು ಎರಡು ಇಫೆಕ್ಟಿವ್ ಆಗಿದೆ, ಸಂಸ್ಥೆ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. We will discuss another type of communication, what is known as upward communication and downward communication. ಇಲ್ಲಿ ಡೌನ್ವರ್ಡ್ ಅಂತ ಹೇಳಿದ್ರೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೇಲಿಂದ ಕೆಳಗೆ, ಜನರಲ್ ಮ್ಯಾನೇಜರ್ ವಾಂಟ್ಸ್ ಟು ಟೆಲ್ ಸಮಥಿಂಗ್ ಟು ದಿ ವರ್ಕ್ಸ್ ಮ್ಯಾನೇಜರ್, ಹಿ ಕಮ್ಯುನಿಕೇಟ್ಸ್, ದಟ್ ಈಸ್ ಎ ಡೌನ್ವರ್ಡ್ ಕಮ್ಯುನಿಕೇಷನ್. ವರ್ಕ್ಸ್ ಮ್ಯಾನೇಜರ್ ಏನೋ ಫೋರ್ಮ್ಯಾನ್ ಹತ್ರ ಹೇಳಬೇಕು, ಫೋರ್ಮ್ಯಾನ್ ಹತ್ರ ಹೇಳುವಂಥದ್ದು ದಟ್ ಅಗೇನ್ ಡೌನ್ವರ್ಡ್ ಕಮ್ಯುನಿಕೇಷನ್. ಫೋರ್ಮ್ಯಾನಿಗೆ ವರ್ಕರ್ಸ್ ಹತ್ರ ಹೇಳಬೇಕು, ಅದು ಕಮ್ಯುನಿಕೇಷನ್. ಇದು ಸಂಸ್ಥೆಯ ಮೇಲಿಂದ ಕೆಳಗೆ ಬರ್ತಾ ಇರುವ ಡೌನ್ವರ್ಡ್ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ಲಿ ಏನಿರ್ಬೋದು? ಈ ಕಮ್ಯುನಿಕೇಷನ್ಲಿ ಆರ್ಡರ್ಗಳು, ಆದೇಶಗಳಿರ್ಬೋದು, ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು, ಸೂಚನೆಗಳಿರ್ಬೋದು. ಈ ಕಮ್ಯುನಿಕೇಷನಲ್ಲಿ there will be the orders, there will be instructions, there will be the rules and guidelines for the subordinates to follow. ಬಟ್ ಇದರಲ್ಲಿ ಕಂಪ್ಲೇಂಟ್ಸ್ ಇರುವುದಿಲ್ಲ, ಯಾಕೆಂದರೆ ಮೇಲಿನವ್ರು ಕೆಲವರಿಗೆ ಕಂಪ್ಲೇಂಟ್ ಮಾಡುವಂಥ ಇರುವುದಿಲ್ಲ, ರಿಕ್ವೆಸ್ಟ್ಗಳು ಇರುವುದಿಲ್ಲ. ಸೊ ದಿಸ್ ಕಮ್ಯುನಿಕೇಷನ್ ವಿಲ್ ನಾಟ್ ಬಿ ಆಫ್ ದ್ಯಾಟ್ ನೇಚರ್. ನೆಕ್ಸ್ಟ್, ಆನ್ ದಿ ಅದರ್ ಹ್ಯಾಂಡ್ ವಿ ಹ್ಯಾವ್ ಗಾಟ್ ಡೌನ್ವರ್ಡ್ ಕಮ್ಯುನಿಕೇಷನ್. The worker has got some grievances, he will bring it to the notice of the foreman. ವರ್ಕರ್ ತೊಂದರೆಗಳನ್ನು ಫೋರ್ಮ್ಯಾನ್ ನೋಟಿಸ್ ತರ್ತಾರೆ. ಫೋರ್ಮ್ಯಾನ್ will bring it to the notice of the works manager. Works manager will bring it to the notice of the general manager. ಸೊ ಈ ಸಂಸ್ಥೆಯಲ್ಲಿ ಈ ಸಂದೇಶ, ಸಂವಹನ ಕೆಳಗಿಂದ ಮೇಲೆಗೆ ಹೋಗ್ತಾ ಇದೆ ಕಮ್ಯುನಿಕೇಷನ್. ಇದಕ್ಕೆ ಹೇಳುವಂಥದ್ದು ಅಪ್ವರ್ಡ್ ಕಮ್ಯುನಿಕೇಷನ್. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಏನಿರುತ್ತೆ ಅಂತಂದರೆ, ಇಲ್ಲಿ ಕಂಪ್ಲೇಂಟ್ಸ್ ಇರ್ತದೆ, ಇಲ್ಲಿ ಕ್ವೆರೀಸ್ ಇರ್ತದೆ, ಇಲ್ಲಿ ಸಂದೇಹಗಳು, ಡೌಟ್ಸ್ ಇರ್ತದೆ, ಇಲ್ಲಿ ಕ್ಲಾರಿಫಿಕೇಷನ್ಸ್ಗಳಿರ್ತದೆ, ಇಲ್ಲಿ ಇದು ರಿಕ್ವೆಸ್ಟ್ಗಳಿರ್ತದೆ, ಅಡ್ವೈಸ್ಗಳಿರ್ತದೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ವಿಲ್ ಬಿ ದೇರ್ in the upward communication. And then communication can also take place between the people of equal rank. So these designations are of the equal rank. ಇವರ equal rank ಇದೆ, equal rank ಇರುವವರ ಮಧ್ಯೆ ಆಗುವ ಕಮ್ಯುನಿಕೇಷನ್ ಅನ್ನು we tell as the horizontal communication. So this communication is the between people of equal rank. ಇಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ, ಸಲಹೆಗಳಿರ್ಬೋದು, ಅಡ್ವೈಸ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಐಡಿಯಾಸ್ ಇರ್ಬೋದು. ದಿಸ್ ಥಿಂಗ್ ದೇ ವಿಲ್ ಟ್ರಾನ್ಸ್ಮಿಟ್ ಅಮಂಗ್ ದೆಮ್ಸೆಲ್ಸ್ ಸೊ ದಟ್ ಆರ್ಗನೈಸೇಷನ್ ವರ್ಕ್ಸ್ ಬೆಟರ್. ಸೊ ಆರ್ಗನೈಸೇಷನನ್ನು ಚೆನ್ನಾಗಿ ಕೆಲಸ ಮಾಡಬೇಕಿದ್ರೆ ಸಲಹೆ ಸೂಚನೆಗಳನ್ನು ಅವರು ಇನ್ಫಾರ್ಮಲ್ ಆಗಿ ಒಬ್ರಿಗೊಬ್ರು ಕೊಟ್ಕೊಳ್ಬೋದು ಅಥವಾ ಫಾರ್ಮಲ್ ಆಗಿ ಕೊಟ್ಕೊಳ್ಬೋದು. ಇದಕ್ಕೆ ಹೇಳುವಂಥದ್ದು ಹಾರಿಜಾಂಟಲ್ ದಿ ಕಮ್ಯುನಿಕೇಷನ್.
Another type of communication is the oral communication and written communication. As we know, this is the oral communication where a person speaks. This is the written communication where we transmit the communication in the written form. Now let's see what are the advantages and disadvantages of this communication. So coming to the oral communication, as we know, the people are transmitting information orally. This is oral communication. It has got the advantages. It also has got disadvantages. Let's discuss the advantages first. ಇದರ ಅಡ್ವಾಂಟೇಜ್ಗಳನ್ನ ನಾವು ಫಸ್ಟ್ ನೋಡೋಣ. ಫಸ್ಟ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ಇಸ್ ಫ್ಲೆಕ್ಸಿಬಲ್. ಇದು ಫ್ಲೆಕ್ಸಿಬಲ್ ಆಗಿದೆ. ನಾವು ಯಾರಿಗೆ ಹೇಳ್ತೀವಿ ಅವ್ರನ್ನ ನೋಡಿಕೊಂಡು ಅವರಿಗೆ ಗೊತ್ತಿಲ್ಲ ಇದ್ರೆ ಡಿಟೇಲ್ ಆಗಿ ಹೇಳ್ಬೋದು, ಅವ್ರಿಗೆ ಗೊತ್ತಿದ್ರೆ ಬ್ರೀಫ್ ಆಗಿ ಹೇಳ್ಬೋದು. ಐ ಕ್ಯಾನ್ ಮೇಕ್ ಇಟ್ ವೆರಿ ಫ್ಲೆಕ್ಸಿಬಲ್. ಟೈಮ್ ಕಡಿಮೆ ಇದ್ದರೆ ನಾನು ಬ್ರೀಫ್ ಆಗಿ ಹೇಳ್ತಾನೆ, ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಇಟ್ ಇಸ್ ಅ ವೆರಿ ಫ್ಲೆಕ್ಸಿಬಲ್ ವೇ ಆಫ್ ದಿ ಕಮ್ಯುನಿಕೇಷನ್ ಒಂದು. ಸೆಕೆಂಡ್, ಇಟ್ ಇಸ್ ಟೂ ವೇ ಕಮ್ಯುನಿಕೇಷನ್. ನನಗೊಬ್ಬ ರಿಟರ್ನ್ ಕಮ್ಯುನಿಕೇಷನ್ ಕೊಟ್ಟರೆ ನಾನು ಪೇಪರ್ ಹತ್ರ ರಿಟರ್ನ್ ಏನು ಕ್ವಶನ್ ಕೇಳಿಗೆ ಬರೋದಿಲ್ಲ, ಬಟ್ ಪರ್ಸನ್ ಹತ್ರ ಕೇಳ್ಬೋದು. ಇಟ್ಸ್ ಎ ಟೂ ವೇ. ದಿ ಪರ್ಸನ್ ಹೂ ರಿಸೀವ್ಸ್ ದಿ ಕಮ್ಯುನಿಕೇಷನ್ ಕ್ಯಾನ್ ಇಮ್ಮಿಡಿಯೇಟ್ಲಿ ಗೆಟ್ ಇಟ್ ಕ್ಲಾರಿಫೈಡ್. ತಕ್ಷಣ ರಿಟರ್ನ್ ಕ್ವಶನ್ ಕೇಳ್ಕೊಂಡು ನಾನು ಕ್ಲಾರಿಫೈ ಮಾಡಲಿಕ್ಕೆ ಆಗುವಂಥದ್ದು, ದಟ್ ಈಸ್ ದಿ ಓರಲ್ ಕಮ್ಯುನಿಕೇಷನ್. ರಿಟರ್ನ್ ಕಮ್ಯುನಿಕೇಷನ್ ಟೂ ವೇ ಅಲ್ಲ, ಅದು ಯಾವಾಗಲೂ ಒನ್ ವೇ ಆ್ಯಂಡ್ ಇಟ್ಸ್ ಕಂಪೇರಿಟಿವ್ಲಿ ಈಸಿ. ಬರೆಯುವುದಕ್ಕಿಂತ ಮಾತಾಡುವಂಥದ್ದು ಬೈ ಆ್ಯಂಡ್ ಲಾರ್ಜ್ that is an easy. So these are the different the advantages of oral communication. At the same time, there are some major disadvantages. The biggest drawback of oral communication is there is no permanent record. ಈ ಕಮ್ಯುನಿಕೇಷನ್ಗೆ ಪರ್ಮನೆಂಟ್ ರೆಕಾರ್ಡ್ ಇಲ್ಲ. ಒಬ್ಬರು ಇವತ್ತು ಹೇಳಿ ನಾಳೆ ಹೇಳಿಲ್ಲ ಅಂತ ಡಿನೈ ಮಾಡ್ಬೋದು. ನಾವು ಎಲ್ಲವನ್ನು ವಿಡಿಯೋ ರೆಕಾರ್ಡಿಂಗು ಆಡಿಯೋ ರೆಕಾರ್ಡಿಂಗು ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಕಮ್ಯುನಿಕೇಷನ್ can be denied by the person that he ever told that. ನಾನು ಹೇಳಿಲ್ಲ ಅಂತ ಡಿನೈನ್ ಮಾಡೋ ಸಾಧ್ಯತೆ ಇರುವುದರಿಂದ ಇಲ್ಲಿ ಪರ್ಮನೆಂಟ್ ರೆಕಾರ್ಡ್ ಇಲ್ಲದೆ ಇರುವಂಥದ್ದು, ದಟ್ ಇಸ್ ದ ಬಿಗ್ಗೆಸ್ಟ್ ದಿ ಪ್ರಾಬ್ಲಮ್ ಆಫ್ ಕಮ್ಯುನಿಕೇಷನ್. ಸೆಕೆಂಡ್, ಇಟ್ ಈಸ್ ನಾಟ್ ವೆರಿ ಕ್ರಿಸ್ಪ್ ಆ್ಯಂಡ್ ಶಾರ್ಟ್. ರಿಟರ್ನ್ ಕಮ್ಯುನಿಕೇಷನ್ ಈಸ್ ಆಲ್ವೇಸ್ ಶಾರ್ಟ್. ಬ್ರೀಫ್ ಆಗಿ ಕ್ರಿಸ್ಪ್ ಆಗಿ ನಾವು ಬರಿತೇವೆ. ಹೇಳುವಾಗ ನಾವು ಅದನ್ನು ಭಾಳ ಇಲಾಬರೇಟ್ ಆಗಿ ವಾಟ್ ವಿ ಕಾಲ್ ದಿ ಬೀಟಿಂಗ್ ಅರೌಂಡ್ ದಿ ಬುಷ್ ಥರ ಹೇಳ್ತೇವೆ. So that is not very crisp and short. These are the disadvantages of the oral communication. Let's come to the other communication, what is known as written communication. In a written communication, what people do is they transmit the communication in a written form. ರಿಟರ್ನ್ ಫಾರ್ಮಲ್ಲಿ ಟ್ರಾನ್ಸ್ಮಿಟ್ ಮಾಡುವಂಥದ್ದು. ಪೇಪರ್ಲಿ ಬರಿಬೋದು, ಇಮೇಲ್ ಮುಖಾಂತರ ಕಳಿಸ್ಬೋದು, ಯಾವುದೇ ರೀತಿಯಲ್ಲಿ, ಬಟ್ ಇನ್ ಎ ರಿಟರ್ನ್ ದಿ ಫಾರ್ಮ್. ಇನ್ ಎ ರಿಟರ್ನ್ ಫಾರ್ಮ್ ದರ್ ಆರ್ ಅಡ್ವಾಂಟೇಜಸ್. One of the biggest advantage is that it has a permanent record. ಒಂದ್ಸತಿ ರಿಟರ್ನ್ ಕಮ್ಯುನಿಕೇಷನ್ ಕೊಟ್ಟರೆ ಅದು ಪರ್ಮನೆಂಟ್ ರೆಕಾರ್ಡ್. ನಮ್ಮ ಹತ್ರ ಕೆಲವರು ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ, ನೀವು ನಾನು ಬರೆದು ಕೊಡ್ತೀರಾ ಅಂತ ಕೇಳಿದರೆ ಅವ್ರು ಬರೆದು ಕೊಡಲಿಕ್ಕೆ ರೆಡಿ ಇರೋದಿಲ್ಲ. ದೇ ಆರ್ ಡೋಂಟ್. ಯಾಕಂದರೆ ಬರೆಯುವಾಗ ಒಂದು ಕಮಿಟ್ಮೆಂಟ್ ಇದೆ. ಇಫ್ ಯು ರೈಟ್ ಆ್ಯಂಡ್ ಗಿವ್, ಯು ಆರ್ ಕಮಿಟೆಡ್ ಟು ದಟ್ ಕಮಿಟ್ಮೆಂಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಅ ರಿಟರ್ನ್ ಕಮ್ಯುನಿಕೇಷನ್ ವಿಚ್ ಇಸ್ ನಾಟ್ ಎಸ್ಟಾಬ್ಲಿಷ್ಡ್ ಇನ್ ಅ ಓರಲ್ ಕಮ್ಯುನಿಕೇಷನ್. ಆ್ಯಂಡ್ ಇಟ್ ಇಸ್ ಯೂಶುವಲಿ ಎಕ್ಯುರೇಟ್ ಆ್ಯಂಡ್ ಶಾರ್ಟ್ ಆಗಿರ್ತದೆ, ಎಕ್ಯುರೇಟ್ ಆಗಿದೆ ರಿಟರ್ನ್ ಕಮ್ಯುನಿಕೇಷನ್. ಅಟ್ ದಿ ಸೇಮ್ ಟೈಮ್ it also has got major disadvantages. ಸೊ ರಿಟರ್ನ್ ಕಮ್ಯುನಿಕೇಷನ್ನ ನಂಬರ್ ಒನ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್. ಇದು ಫ್ಲೆಕ್ಸಿಬಲ್ ಅಲ್ಲ. ಎಲ್ಲರಿಗೂ ನಾನು ಒಂದೇ ಲೆಟರ್ ಕೊಡಬೇಕಾಗ್ತದೆ. ನಾನು ಇನ್ಸ್ಟ್ರಕ್ಷನನ್ನು ಇಂಡಿವಿಜುವಲನ್ನು ನೋಡಿಕೊಂಡು ನಾನು ಫ್ಲೆಕ್ಸಿಬಲ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ವೆನ್ ಐ ರೈಟ್ ಆ್ಯಂಡ್ ಗಿವ್, ಐ ಹ್ಯಾವ್ ಟು ಗಿವ್ ಪ್ರಿಪೇರ್ ಎ ರಿಟರ್ನ್ ನೋಟ್ ಆ್ಯಂಡ್ ದಿಸ್ ರಿಟರ್ನ್ ನೋಟ್ ಈಸ್ ಕಾಮನ್ ಟು ಆಲ್. ಎಲ್ಲರಿಗೂ ಕಾಮನ್ ಆಗಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಸೊ ದೆನ್ this is not the flexible. And another biggest the drawback is it is one way communication. The receiver cannot immediately ask any clarification. ರಿಸೀವರ್ಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವ್ರ ಕೈಲಿರೋದು ಪೇಪರ್ ಹತ್ರ ಕ್ಲಾರಿಫೈ ಆಗೋದಿಲ್ಲ. ಮತ್ತೆ ಅವ ಇನ್ನೊಂದು ರಿಟರ್ನ್ ಫಾರ್ಮ, ಇನ್ನೊಂದು ಓರಲ್ ಫಾರ್ಮ ಮಾಡಿಕೊಂಡು ಕ್ಲಾರಿಫಿಕೇಶನ್ ಕೇಳಬೇಕು. ಸೊ ದಟ್ ಈಸ್ ದಿಸ್ ಬಿಕಾಸ್ there's a one way nature, there may be difficulty in understanding the communication. And also writing requires the more skill ದೆನ್ ದಿ ಸ್ಪೀಕಿಂಗ್. ಸೊ ಸ್ವಲ್ಪ ನಮಗೆ ಇಫೆಕ್ಟಿವ್ ಆಗಿ ಕ್ಲಿಯರ್ ಆಗಿ ಬರಿಬೇಕಿದೆ, ನಮ್ಮ ಹತ್ರ ಜಾಸ್ತಿ ಸ್ಕಿಲ್ಗಳು ಬೇಕು. ಸೊ ದಿಸ್ ಈಸ್ ದಿ ಓರಲ್ ಕಮ್ಯುನಿಕೇಷನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್. Now let's come to the last part. What we are going to discuss today is the barriers to the communication. ಕಮ್ಯುನಿಕೇಷನ್ಗೆ ಅಡೆತಡೆಗಳು ಏನು? ವಾಟ್ ಆರ್ ದಿ ಥಿಂಗ್ಸ್ ವಿಚ್ ಪ್ರಿವೆಂಟ್ ದಿ ಇಫೆಕ್ಟಿವ್ನೆಸ್ ಆಫ್ ದಿ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ನ ಕ್ವಾಲಿಟಿಯನ್ನು ಯಾವುದೆಲ್ಲ ಕಡಿಮೆ ಮಾಡ್ತದೆ, ಈ ಎಲ್ಲ ಫ್ಯಾಕ್ಟರ್ಗಳಿಗೆ ನಾವು ಹೇಳುವಂಥದ್ದು ಬ್ಯಾರಿಯರ್ಸ್. ಸೊ ಬ್ಯಾರಿಯರ್ಸನ್ನು ಬ್ರೀಫ್ ಆಗಿ ಅಡೆತಡೆಗಳು ಅಂತ ಹೇಳ್ಬೋದು. ಕಮ್ಯುನಿಕೇಷನ್ಗೆ ಇರುವ ಅಡೆತಡೆಗಳು ಏನು ಅಂತ. ದಿ ಫಸ್ಟ್ ಒನ್ ಈಸ್ ವಾಟ್ ಈಸ್ ನೋನ್ ಎಸ್ ಎ ಫಿಲ್ಟರಿಂಗ್. ಜನ ಹೇಳುವಂಥದ್ದು ಸತ್ಯವನ್ನಲ್ಲ, ಜನ ಸತ್ಯವನ್ನು ಫಿಲ್ಟರ್ ಮಾಡಿ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ವಾಂಟ್ಸ್ ಟು ಗಿವ್ ಸಮ್ ಇನ್ಫಾರ್ಮೇಷನ್ ಟು ಹಿಸ್ ಬಾಸ್.
ಅವರ ಸುಪೀರಿಯರಿಗೆ ಹೇಳಬೇಕು, ಅವನ ಇಷ್ಟು ಇನ್ಫಾರ್ಮೇಷನ್ ಇದೆ, ಈ ಇನ್ಫಾರ್ಮೇಷನ್ ಅವ ಏನು ಮಾಡ್ತಾನೆ ಅಂತಂದರೆ ಅವ ಅದನ್ನು ಫಿಲ್ಟರ್ ಮಾಡಿಕೊಂಡು ಅವನಿಗೆ ಬಾಸಿಗೆ ಏನು ಕೇಳಲಿಕ್ಕೆ ಇಷ್ಟ ಇದೆ ಅದನ್ನು ಮಾತ್ರ ಹೇಳ್ತಾನೆ. ಬಾಸಿಗೆ ಏನು ಕೇಳಲಿಕ್ಕೆ ಇಷ್ಟ ಇಲ್ಲ ಅದನ್ನು ಹೇಳುವುದಿಲ್ಲ. ದಿ ಟ್ರುತ್ ಹೇಳ್ತಾ ಇಲ್ಲ, ಟ್ರುತ್ತನ್ನು ಫಿಲ್ಟರ್ ಮಾಡಿ ಅದರ ಪಾರ್ಟ್ ಮಾತ್ರ ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ ಹೀ ಈಸ್ filtering the information and he is passing the filtered information. So this is not effective information because we need whole information. The filtered information is only part of information, full information alla. So this is one barrier, but there is always a tendency to filter. ನಾವು ಕೇಳುವವರು ನೋಡಿಕೊಂಡು ಅವರಿಗೆ ಸರಿ ಅನ್ನುವಂಥದ್ದು ಅಥವಾ ಅವರಿಗೆ ಖುಷಿ ಅನ್ನೋ ಇನ್ಫಾರ್ಮೇಷನನ್ನೇ ಹೆಚ್ಚಿನವರು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ, ಎಸ್ಪೆಷಲಿ ಟು ದಿ ಹೈಯರ್ ಅಫಿಷಿಯಲ್ಸ್. ಹೈಯರ್ ಅಫಿಷಿಯಲ್ಸ್ ಹೇಳುವಾಗ ಜನ ಅವ್ರಿಗೆ ಏನು ಖುಷಿ ಕೊಡ್ತದೆ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ದಿಸ್ ಈಸ್ ವಾಟ್ ಇಸ್ ನಾಟ್ ದ ಫಿಲ್ಟರಿಂಗ್. ದಿಸ್ ಈಸ್ ಒನ್ ಆಫ್ ದಿ ಆಬ್ಸ್ಟ್ಯಾಕಲ್ಸ್ ಟು ದಿ ಕಮ್ಯುನಿಕೇಷನ್. ದಿ ಸೆಕೆಂಡ್ ಈಸ್ ದಿ ಸಿಲೆಕ್ಟಿವ್ ಪರ್ಸೆಪ್ಷನ್. ಯಾವುದೇ ವಿಷಯವನ್ನು ಎಲ್ಲರೂ ಒಂದೇ ಥರ ನೋಡುವುದಿಲ್ಲ. ಇನ್ಫಾರ್ಮೇಷನನ್ನು ಜನ ರಿಸೀವ್ ಮಾಡುವಂಥದ್ದು ಅವರ ಫಿಲ್ಟರ್ ಮುಖಾಂತರ. ಸೊ ದರ್ ಈಸ್ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಫಿಲ್ಟರ್. ಅವರ ಫ್ರೇಮ್ ಆಫ್ ರೆಫರೆನ್ಸ್ ಮುಖಾಂತರ, ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮುಖಾಂತರ, ಅವನ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಮುಖಾಂತರ, ಅವನ ಪ್ರಿಜುಡಿಸ್ ಮುಖಾಂತರ ನಾವು ಇನ್ಫಾರ್ಮೇಷನ್ ರಿಸೀವ್ ಮಾಡ್ತೇವೆ. ಸೊ ದಟ್ ಈಸ್ ದಿ ಸೇಮ್ ಇನ್ಫಾರ್ಮೇಷನ್ ಈಸ್ ಪರ್ಸ್ಯೂಡ್ ಡಿಫರೆಂಟ್ಲಿ ಬೈ ಡಿಫರೆಂಟ್ ಪೀಪಲ್. ಒಂದೇ ಇನ್ಫಾರ್ಮೇಷನನ್ನು ಬೇರೆಯವರು ಬೇರೆ ಬೇರೆ ರೀತಿಯಿಂದ ಗ್ರಹಿಸ್ತಾರೆ. ಈ ಈ ಈ ಸಿಲೆಕ್ಟಿವ್ ದಿ ಪರ್ಸೆಪ್ಷನ್ ಏನಿದೆ, ಬೇರೆ ಬೇರೆ ರೀತಿಯಿಂದ ಗ್ರಹಿಸುವಂಥದ್ದು, ದಿಸ್ ಆ್ಯಕ್ಟ್ಸ್ ಆಸ್ ಅನದರ್ ದಿ ಬ್ಯಾರಿಯರ್ ಟು ಇಫೆಕ್ಟಿವ್ ಕಮ್ಯುನಿಕೇಷನ್. ನೆಕ್ಸ್ಟ್ ಈಸ್ ದಿ ಡಿಫೆನ್ಸಿವ್ನೆಸ್. ಎಷ್ಟೋ ಸರ್ತಿ ಕಮ್ಯುನಿಕೇಷನ್ ನಾವು ಇಫೆಕ್ಟಿವ್ ಆಗಬೇಕಿದ್ರೆ ಒಂದು ಓಪನ್ ಇರಬೇಕು. ನಮಗೆ ಹೇಳುವಂಥದ್ದು ಕೇಳಲಿಕ್ಕೆ ಒಂದು ಮುಕ್ತ ವಾತಾವರಣ ಇದ್ದರೆ ಮಾತ್ರ ಕಮ್ಯುನಿಕೇಷನ್ ಇಫೆಕ್ಟಿವ್ ಆಗ್ತದೆ. ನಾವು ಇನ್ನೊಬ್ಬರನ್ನು ಥ್ರೆಟನ್ ಮಾಡಿ ಅಥವಾ ಇನ್ನೊಬ್ಬರು ಥ್ರೆಟ್ಟಲ್ಲಿದ್ದರೆ ಆ ಟೈಮಲ್ಲಿ ಅವರು ಯಾವುದನ್ನೇ ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ನೀವು ಏನೇ ಹೇಳಿ ದೇ ವಿಲ್ ಬಿ ಇನ್ ಎ ಡಿಫೆನ್ಸಿವ್ ಮೂಡ್. ಅವರ ಆ್ಯಕ್ಷನ್ಗಳನ್ನು, ಅವರ ವರ್ಡ್ಗಳನ್ನು ನ್ಯಾಯೀಕರಿಸೋದ್ರಲ್ಲಿ ಮಾತ್ರ ಅವರ ಫೋಕಸ್ಸು. ನಾವು ಹೇಳುವುದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಅದನ್ನು ಇಂಟರ್ಪ್ರಿಟ್ ಮಾಡುವಂಥಲ್ಲಿ, ಅದರ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ದಿಸ್ ಡಿಫೆನ್ಸಿವ್ನೆಸ್ ಈಸ್ ಬಿಕಾಸ್ ಆಫ್ ಸಮ್ ಸಾರ್ಟ್ ಆಫ್ ಥ್ರೆಟ್. ಸೊ ವೆನೆವರ್ ದಿ ಅದರ್ ಪರ್ಸನ್ ದಿ ಕಮ್ಯುನಿಕೇಟ್ಸ್, ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ ಪಾಯಿಂಟ್ ಆಫ್ ವ್ಯೂ, people try to defend their own viewpoint. In such a defensive situation, the communication is not going to be effective. Idu innondu barrier to the communication. Next is the language. The language helps us to communicate many times. Language also helps us to distort the information many times. Even look at in Kannada. So the Kannada we speak in our Dakshina Kannada is different from the Bangalore. If you come to the North Karnataka, it is still different. Same word means the meaning to the different people. If somebody comes to me and says ನಿಮ್ಮ ಅಮ್ಮ ಕೂಗ್ತಾರೆ, I'll be very worried because in my language, in Dakshina Kannada, ಕೂಗ್ತಾರೆ means the crying, ಅಳುವುದು. What he meant is, from the North Karnataka, what he meant was my mother is calling me, ನನ್ನನ್ನು ಕರೀತಾ ಇದ್ದಾರೆ ಅನ್ನುವಂಥದ್ದು. So that means the word, same phrases may have different meaning in different the places. So the words sometimes communicate, words sometimes create the complications for communication. It may also act as a barrier to the communication. And next is the physical barriers. When people are face to face, that's fine. But if there are barriers between people, these barriers will create the distortion of the information in the communication. This barrier need not be a wall. Many times when you talk through over the phone line may not be clear. So that will create the disturbance in the communication. Sometimes the internet, the connectivity may be very, very slow. That may not transmit your message properly across the channel. ಇದೆಲ್ಲ ಫಿಸಿಕಲ್ ಬ್ಯಾರಿಯರ್ಸ್ ಅಲ್ಲಿ ಬರ್ತದೆ. ಫಿಸಿಕಲ್ ಫೆಸಿಲಿಟೀಸ್ಗಳು ಕಡಿಮೆ ಇದ್ದರೆ ನಮ್ಮ ಟ್ರಾನ್ಸ್ಮಿಷನ್ ಇಫೆಕ್ಟಿವ್ ಆಗೋದಿಲ್ಲ. ಆ್ಯಂಡ್ ಅನದರ್ ದಿ ಬ್ಯಾರಿಯರ್ ಟು ದಿ ಕಮ್ಯುನಿಕೇಷನ್ ಈಸ್ ದಿ ಪರ್ಸೆಪ್ಚುವಲ್ ಬ್ಯಾರಿಯರ್ಸ್. ಕೆಲವು ಸರ್ತಿ ಆನೆಸ್ಟಾಗಿಯೇ ನಾವು ಬೇರೆ ಬೇರೆ ರೀತಿಯಲ್ಲಿ ಪರ್ಸೀವ್ ಮಾಡ್ತೇವೆ. ಯು ಲುಕ್ ಎಟ್ ದಿ ಫಿಗರ್, ಈ ಕಡೆಯಿಂದ ನೋಡಿದರೆ ಫಿಗರ್ ಸರಿಯಾಗಿ ಇದೆ ಕಾಣ್ತದೆ, ಇವರು ಹೇಳ್ತಾರೆ 4. he will feel there is 3. If you look at the figure from their standpoint, from their perspective, it is right. So there will be fight between the 4 and the 3. The communication may not be the proper. So that is sometimes the perceptual barriers, will create the complications in communications like this. And finally,
There will be cultural barriers. So people in different cultures, they communicate in different ways. So his way of greeting, he is giving a handshake. His way of greeting is bowing. So both are right. They are acting as per their culture. So these cultural differences may create the barriers to communication. He may be thinking why other person is not putting his hand forward for the handshake. That's what he will be thinking. And what he'll be thinking is why the other person is not bowing to acknowledge my presence, to show respect. So that is because of the cultural the barriers. The barrier which I would like to discuss is the gender barriers. The gender barriers is the difference in the interpretation between men and women. All human beings are equal. There is no dispute with respect to that. But still, there are certain differences in the way the men they think and interpret, and the way women think and interpret. The men are usually rational. Say they don't they mix emotion with logic, because they don't want to exhibit their emotions. They don't want to cry in public. So they want to be rational. They want to show less of the emotion. On the other hand, women very easily mix the the logic and emotion. The logic and emotion is very freely mixed by the women. So it is not mixed like that by the men. So this the combination of the logic and the emotion will create the communication, the barriers. The maybe she may be thinking, why don't you talk? And he may be telling, why you talk so much, because he uses the very few words in his day-to-day communication. She uses the more number of words in the day-to-day communication. These differences may also act the barriers to the communication. And coming to the last part of our today's discussion, we'll be classifying the communication in three categories. One is the sender related, receiver related, situation related. Let's start with the sender related, the communication. So here the sender has to properly plan the communication. If the sender does not properly plan the communication, obviously the communication is going to be faulty. So sender correct ಆಗಿ ಪ್ಲಾನ್ ಮಾಡಿದರೆ ಇಫೆಕ್ಟಿವ್ ಆಗಿ ಕಮ್ಯುನಿಕೇಶನ್ ಮಾಡಬಹುದು. ಸೆಂಡರ್ ಪ್ಲಾನಿಂಗೇ ಸರಿ ಇಲ್ಲದಿದ್ದರೆ ಇಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಫಾಲ್ಟಿ ಪ್ಲಾನಿಂಗ್ ಆನ್ ದಿ ಪಾರ್ಟ್ ಆಫ್ ಸೆಂಡರ್ ಈಸ್ ಅ ಬ್ಯಾರಿಯರ್ ಟು ಕಮ್ಯುನಿಕೇಶನ್. ವೇಗ್ ಎಸಂಪ್ಷನ್ಸ್, ನಾವು ರಿಸೀವರ್ನ ಬಗ್ಗೆ ನಮಗೆ ಒಂದು ಏನು ಊಹೆಗಳಿರ್ತದೆ, ಊಹೆಗಳು ಸರಿಯಾಗಿರಬೇಕು. ವೇಗಿದ್ರೆ ಇಫೆಕ್ಟಿವ್ ಆಗಿರೋದಿಲ್ಲ. ನನ್ನ ಕೇಳುವವನಿಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತ ನಾನು ಊಹಿಸಿಕೊಂಡು ಹೇಳುವಂಥದ್ದು. ಸೊ ಮೈ ಕಮ್ಯುನಿಕೇಶನ್ ಇಸ್ ಬೇಸ್ಡ್ ಆನ್ ವಾಟ್ ಯು ಆಲ್ರೆಡಿ ನೋಸ್. ಅವನಿಗೆ ಗೊತ್ತಿದೆಯಾ ಗೊತ್ತಿಲ್ಲದನ್ನು ಮಾತ್ರ ಹೇಳ್ತೇನೆ, ಗೊತ್ತಿದ್ದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ನನಗೊಂದು ಊಹೆ ಇದೆ, ಇದನ್ನು ಹೇಳಿದ್ರೆ ಅರ್ಥ ಆಗ್ಬೋದು, ಇದನ್ನು ಅರ್ಥ ಆಗೋದಿಲ್ಲ, ಈ ಲ್ಯಾಂಗ್ವೇಜಲ್ಲಿ ಇಷ್ಟು ಕಾಂಪ್ಲಿಕೇಶನ್ ಎಲ್ಲ ಅರ್ಥ ಆಗಲಿಕ್ಕೆ ಆಗ್ತದೆ ಅಂತ ಒಂದು ಎಸಂಪ್ಷನ್ ಇದೆ. ಈ ಎಸಂಪ್ಷನ್ಗಳು ತಪ್ಪಾದರೆ so it will be wrong. That means the sender need to have a very strong presumption about the audience, what is they can grasp and what is their interested. And next is the semantics. Semantics is the language. Sometimes people use the jargons. ನಂತರ ಅವರು ಬಂದು ಸರ್ ಕ್ಯಾಲ್ಸಿ ಇದೆಯಾ ಅಂತೇಳಿ ನಾನೆಂತಪ್ಪ ಇದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತ ತಿಳ್ಕೊಳ್ತೇನೆ. ಯಾಕೆಂದರೆ ಅವರ ಸಿಮ್ಯಾಂಟಿಕಲ್ಲಿ ಕ್ಯಾಲ್ಸಿ, ನನ್ನ ಲ್ಯಾಂಗ್ವೇಜಲ್ಲಿ ಕ್ಯಾಲ್ಕುಲೇಟರ್. So that means we have to be very careful while using the jargons. The semantics may affect the quality of the communication which is sender related. Emotions, without emotions communication is not going to be effective. ನಾನು ಹೀಗೆ ಹೇಳ್ತಾನೆ, without emotion the communication cannot be effective. For effective communication we have to use emotion properly, otherwise communication is not going to be effective. If I tell like that, that is a cold, the emotionless voice. That doesn't make a good communication. The communication should carry the emotion with that. So emotion is an essential part of communication. At the same time, if the emotion is excess, the over emotion will create problems with the communication. When a person is very angry, he cannot communicate properly. When a person is very sad, he cannot communicate properly. That means he may be overcome by emotions. When he is overcome by emotions, he will not be able to communicate. So a controlled emotion is a positive aspect, but extreme emotion will act as a barrier to the communication on the part of the sender. And
Deliberate filtering, we discussed it earlier. The people don't want to transmit the exact truth, they want to transmit truth which only other person likes. ಸೊ ದಟ್ ಮೀನ್ಸ್ ಅವನಿಗೆ ಇಷ್ಟ ಆಗುವ ಟ್ರುತ್ಗಳನ್ನು ಮಾತ್ರ ನಾನು ಹೇಳುವಂಥದ್ದು, ಅವನಿಗೆ ಇಷ್ಟ ಆಗದ ಟ್ರುತ್ಗಳನ್ನು ನಾನು ಹೇಳುವುದಿಲ್ಲ. ಈ ಥರ ಫಿಲ್ಟರ್ ಮಾಡಿ ಹೇಳಿದರೆ, ಡೆಲಿಬರೇಟ್ ಆಗಿ ಉದ್ದೇಶಪೂರ್ವಕವಾಗಿ ಫಿಲ್ಟರಿಂಗ್ ಮಾಡಿ ಹೇಳಿದರೆ, ದಟ್ ಈಸ್ ಅನದರ್ ದಿ ಬ್ಯಾರಿಯರ್ ಟು ಕಮ್ಯುನಿಕೇಷನ್ ಆನ್ ದಿ ಪಾರ್ಟ್ ಆಫ್ ದಿ ಸೆಂಡರ್. ಆ್ಯಂಡ್ ದಿ ಲಾಸ್ಟ್ ಒನ್ ವಾಟ್ ಐ ವಾಂಟ್ ಟು ಡಿಸ್ಕಸ್ ಇಸ್ ದಿ ಎಗೋ ಫ್ರಮ್ ದಿ ಸೆಂಡರ್ ಸೈಡ್. ಕೆಲವರಿಗೆ ಇದೆ, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾನೇ, ನನ್ನ ಒಪಿನಿಯನ್ ಇಂಪಾರ್ಟೆಂಟ್, ನನ್ನ ಒಪಿನಿಯನ್ ಇಂಪಾರ್ಟೆಂಟ್, ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಒಂದು ಭಾಳ ಇನ್ಫ್ಲೇಟೆಡ್ ಒಂದು ದೊಡ್ಡ ಎಗೋ ಇಟ್ಕೊಂಡು ಇದು ನಾನು ಕಮಿಟ್ ಮಾಡಲಿಕ್ಕೆ ಹೋದರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎಫೆಕ್ಟಿವ್. ನಾನು ಆನ್ ಎನ್ ಈಕ್ವಲ್ ಸ್ಟೇಟಸ್, ನನ್ನ ಹತ್ರ ಇನ್ಫಾರ್ಮೇಷನ್ ಅವ್ರ ಹತ್ರ ಇದೆ, ವಿಲ್ ಎಕ್ಸ್ಚೇಂಜ್ ಇಟ್, ವಿಲ್ ದಿ ಕ್ರಾಸ್ ವೆರಿಫೈ ಇಟ್, ವಿಲ್ ದಿ ಕಮ್ ಟು ಎ ಬೆಟರ್ ಕನ್ಕ್ಲೂಷನ್ ಅಂತ ಹೇಳ್ಕೊಂಡು ಈಗೋ ಇಲ್ಲದೆ ನನಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಎಫೆಕ್ಟಿವ್ ದಿ ಕಮ್ಯುನಿಕೇಷನ್. ವಿಲ್ ಕಮ್ ಟು ದಿ ನೆಕ್ಸ್ಟ್ ಅದರ್ ಸೈಡ್, ರಿಸೀವರ್ ಸೈಡಿಗೆ ಬರೋಣ. ರಿಸೀವರ್ ಸೈಡಲ್ಲಿ ಒನ್ ಆಫ್ ದಿ ಬ್ಯಾರಿಯರ್ ಇಸ್ ದ ಡಿಸ್ಟ್ರಾಕ್ಷನ್. ಅವ ಕೇಳುವುದ್ರ ಜೊತೆಗೆ ಬೇರೆ ಸಾಕಷ್ಟು ಕೆಲಸ ಮಾಡ್ತಾ ಇರ್ತೀರಿ. ಈಗ ಹುಡುಗರು ನನ್ನ ಕ್ಲಾಸ್ ಜೊತೆಗೆ ಮೊಬೈಲ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮಾತಾಡ್ತಾ ಇದ್ದಾರೆ, ಕಾಫಿ ಕುಡಿತಾ ಇದ್ದಾರೆ. ದಟ್ ಮೀನ್ಸ್ ದರ್ ಇಸ್ ಅ ಲಾಟ್ ಆಫ್ ಡಿಸ್ಟ್ರಾಕ್ಷನ್. ಟಿವಿನೂ ಇರ್ಬೋದು ರೂಮಲ್ಲಿ, ಮ್ಯೂಸಿಕ್ಕು ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಆ್ಯಕ್ಟ್ ಆಸ್ ಡಿಸ್ಟ್ರಾಕ್ಷನ್. ಸೊ ಈ ಡಿಸ್ಟ್ರಾಕ್ಷನ್ಗಳಿಂದ ಕಮ್ಯುನಿಕೇಷನ್ ಇದು ಇಫೆಕ್ಟಿವ್ನೆಸ್ ಕ್ವಾಲಿಟಿ ಕಡಿಮೆ ಆಗ್ತದೆ. ಸೊ ಈ ಡಿಸ್ಟ್ರಾಕ್ಷನ್ಸ್ ಆರ್ the another the strong barriers to the communication. For effective communication we need to reduce all the distractors. Next is the poor listening. Listening is a skill. ಲಿಸನಿಂಗ್ ಇಸ್ ಎ ವೆರಿ ಡಿಫಿಕಲ್ಟ್ ಸ್ಕಿಲ್. ಹೇಳಲಿಕ್ಕೆ ಈಸಿ ಇದೆ, ಕೇಳಲಿಕ್ಕೆ ಅಷ್ಟು ಈಸಿ ಇಲ್ಲ. ಇದು ಕೇಳುವಂಥದ್ದು ಒಂದು ಡಿಫಿಕಲ್ಟ್ ಕಲೆ. ಕೆಲವ್ರ ಹತ್ರ ಈ ಕಲೆ ಇದೆ, ಕೆಲವ್ರ ಕಲೆ ಇಲ್ಲ. ವಿ ನೀಡ್ ಟು ಡೆವಲಪ್ ದಿ ಲಿಸನಿಂಗ್ ಸ್ಕಿಲ್. ನಾನು ಇನ್ನೊಬ್ರು ಹೇಳುವ ಮೊದಲೇ ನನ್ನ ಒಪಿನಿಯನ್ ಹೇಳಲಿಕ್ಕೆ ಹೋದರೆ ಐ ಆಮ್ ನಾಟ್ ಪುವರ್ ಲಿಸನ್. ಅವ್ರು ಹೇಳೋದನ್ನು ಪೂರ್ತಿಯಾಗಿ ಕೇಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ಅಷ್ಟೇ ನಾನು ಒಪಿನಿಯನ್ಗಳು ಹೇಳ್ಬೋದು. ಒಬ್ಬರು ಒಂದು ಸೆಂಟೆನ್ಸ್ ಹೇಳುವಾಗ ನಾನು ಎರಡು ಸೆಂಟೆನ್ಸು ರಿಟರ್ನ್ ಹೇಳ್ತಾ ಹೋದರೆ ದೆನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕಮ್ಯುನಿಕೇಷನ್. ಅವ್ರ ನಂತರ ಮುಂದೆ ಹೇಳೋದೇ ಇಲ್ಲ, ಯಾಕಂದ್ರೆ ಅವ್ರು ಹೇಳೋದನ್ನು ಕೇಳಿಗೆ ರೆಡಿ ಇಲ್ಲ ಅಲ್ವಾ. ಸೊ ದಿ ಗುಡ್ ಲಿಸನಿಂಗ್ ಆನ್ ದಿ ಪಾರ್ಟ್ ಆಫ್ ದ ರಿಸೀವರ್ ಈಸ್ ಎ ವೆರಿ ಗುಡ್ the quality for good listening. If this quality is lacking, ಈ quality ಇಲ್ಲದಿದ್ರೆ listening becomes poor, and in return the communication also becomes the poor. Communication ಅಂತ ಹೇಳೋದು ಮಾತ್ರ ಅಲ್ಲ, ಹೇಳೋದು ಕಮ್ಯುನಿಕೇಷನ್, ಕೇಳೋದು ಅಷ್ಟೇ ಇಂಪಾರ್ಟೆಂಟ್ ದಿ ಕಮ್ಯುನಿಕೇಷನ್. ನೆಕ್ಸ್ಟ್ ಈಸ್ ದಿ ಇನ್ಸ್ಟಂಟ್ ಇಂಟರ್ಪ್ರಿಟೇಷನ್. ಇನ್ನೊಬ್ಬರು ಕಮ್ಯುನಿಕೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರು ಎರಡೇ ಸೆಂಟೆನ್ಸ್ ಹೇಳಿದ್ದಾರೆ, ನೀವು ಕೂಡ ಇಂಟರ್ಪ್ರಿಟೇಟ್ ಮಾಡೇ ಇತ್ತು. ಇವರು ಸರಿ ಇದೆ, ಸರಿ ಇಲ್ಲ, ಇವರಿಗೆ ಗೊತ್ತಿದೆ, ಗೊತ್ತಿಲ್ಲ, ಇವ್ರು ಹೇಳೋದು ಒಪಿನಿಯನ್ ಸರಿ ಇದೆ, ಸರಿ ಇಲ್ಲ. ಈ ಥರ ಇನ್ಸ್ಟಂಟ್ ಇಂಟರ್ಪ್ರಿಟೇಷನ್ ಮಾಡಿದರೆ ರಿಸೀವರ್ಗೆ ಕಮ್ಯುನಿಕೇಷನ್ ಪೂರ್ತಿಯಾಗಿ ಸಿಗೋದು ಇಲ್ಲ, ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಒಂದು ಇಂಟರ್ಪ್ರಿಟೇಷನ್ ಮಾಡಬೇಕಿದ್ರೆ ಪೂರ್ತಿಯಾಗಿ ಕಮ್ಯುನಿಕೇಷನ್ ತಗೊಳ್ಬೇಕು. we have to listen to the entire communication and then only we can make a judgment. So our judgment should not be a premature judgment ಇರಬಾರ್ದು. ಫುಲ್ ಕಮ್ಯುನಿಕೇಷನ್ ಕೇಳಿ ಆದಮೇಲೆ ಏನಿದೆ that should be our judgment. So that is the instant interpretation is another barrier to the communication. Emotions, ನಾವು ಆವಾಗ ಸೆಂಡರ್ ಸೈಡಲ್ಲಿ ಇಮೋಷನ್ ನೋಡಿದೆವು, ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಬ್ಯಾರಿಯರ್. ರಿಸೀವರ್ ಸೈಡಲ್ಲಿ ಇಮೋಷನ್ ಕೂಡ ದಿಸ್ ವಿಲ್ ಆ್ಯಕ್ಟ್ ಆಸ್ ಎ ಬ್ಯಾರಿಯರ್. ಇಫ್ ದ ರಿಸೀವರ್ ಈಸ್ ಇನ್ ಎ ವೆರಿ ಆಂಗ್ರಿ ಮೂಡ್, he will not get the information. If he is in a very sad mood, he will not give into information. He is in a very tense, in a very disturbed state of mind, he will not be able to receive the information. So your receiver's emotion also matters in receiving the information. And next is the filtering. ಅಲ್ಲಿ ಫಿಲ್ಟರ್ ಹೇಳಿರುವಂಥದ್ದು, ಇಲ್ಲಿ ಕೇಳುವ ಫಿಲ್ಟರ್. ಸೊ you will receive a lot of information and then you will receive the information only what is the acceptable to you. ನಮಗೆ ಬೇಕಾದ ಇನ್ಫಾರ್ಮೇಷನ್ ಮಾತ್ರ ಫಿಲ್ಟರ್ ಮಾಡಿ ತಗೊಳ್ತಾನೆ, ಬೇಡದ ಇನ್ಫಾರ್ಮೇಷನ್ಗಳ ನಾನು ತಗೊಳ್ಳೋದೇ ಇಲ್ಲ. ಸೊ ರಿಸೀವಿಂಗ್ ಸೈಡಲ್ಲೂ ದ ಫಿಲ್ಟರ್ ಇದೆ. ದ ಟ್ರುತ್ ಈಸ್ ದಟ್ ಪೀಪಲ್ ಡೋಂಟ್ ಲಿಸನ್ ಟು ಟ್ರುತ್, ಪೀಪಲ್ ವಾಂಟ್ ಟು ಲಿಸನ್ ಟು ವಾಟ್ ದೇ ವಾಂಟ್ ಟು ಲಿಸನ್. ಜನ ಟ್ರುತ್ತನ್ನು ಎಕ್ಸೆಪ್ಟ್ ಮಾಡುವ ಬದಲು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಬೇಕೋ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಆ ಥರ ಇದ್ದರೆ ದಟ್ ಈಸ್ ನಾಟ್ ಇಫೆಕ್ಟಿವ್ ಕಮ್ಯುನಿಕೇಷನ್. ದಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ಇಫ್ ಯು ಆರ್ ಏಬಲ್ ಟು ಎಕ್ಸೆಪ್ಟ್ ದಿ ಟ್ರುತ್ ಈವನ್ ಇಟ್ ಇಸ್ ಅನ್ಪ್ಲೆಸೆಂಟ್. ನನಗೆ ಅನ್ಪ್ಲೆಸೆಂಟ್ ಇದ್ದರೂ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಎಕ್ಸೆಪ್ಟ್ ಮಾಡಲಿಕ್ಕೆ, ಟ್ರುತ್ತನ್ನು ತಗೊಳ್ಳಿಕ್ಕೆ ಆದರೆ ದಟ್ ಈಸ್ ದರ್ ಇಸ್ ನೋ ಫಿಲ್ಟರ್. ಸೊ ದಟ್ ಮೀನ್ಸ್ ರಿಸೀವಿಂಗ್ ಸೈಡಲ್ಲೂ ಫಿಲ್ಟರ್ಗಳಿರ್ಬೋದು. ಆ್ಯಂಡ್ ಡಿಸ್ಟ್ರಸ್ಟ್. ಈಗ ರಿಸೀವರ್ ಸೆಂಡರನ್ನು ಡಿಸ್ಟ್ರಸ್ಟ್ ಮಾಡ್ತಾ ಇದ್ರೆ, ರಿಸೀವರ್ ಮತ್ತು ಸೆಂಡರ್ನ ಮಧ್ಯೆ ಟ್ರಸ್ಟ್ ಇಲ್ಲದೇ ಇದ್ದರೆ, ಈ ಟ್ರಸ್ಟ್ ಇಲ್ಲದೇ ಇದ್ದರೆ ಕಮ್ಯುನಿಕೇಷನ್ ಇಫೆಕ್ಟಿವ್ ಆಗೋದಿಲ್ಲ. ಪರಸ್ಪರ ವಿಶ್ವಾಸ, ಇವರಿಬ್ಬರ ಮಧ್ಯೆ ವಿಶ್ವಾಸ ಇದ್ದರೆ ಇಫೆಕ್ಟಿವ್ ಕಮ್ಯುನಿಕೇಷನ್ ನಡೀತದೆ. ವಿಶ್ವಾಸ ಇಲ್ಲದ್ರೆ ಇಫೆಕ್ಟಿವ್ ಕಮ್ಯುನಿಕೇಷನ್ ನಡೆಯುವುದಿಲ್ಲ. ಇವರು ಹೇಳಿದರೆ ಇವರು ಅದನ್ನು ಕೂಡಲೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಇವರು ಹೇಳಿದರೆ ಇವರು ರಿಟರ್ನ್ ಮಿಸ್ಅಂಡರ್ಸ್ಟ್ಯಾಂಡ್ಗಳು
ಮಾಡ್ಕೊಳ್ತಾರೆ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ ದ ಟ್ರಸ್ಟ್ ಬಿಟ್ವೀನ್ ದಿ ಸೆಂಡರ್ ಅಂಡ್ ರಿಸೀವರ್, ದಿ ಕಮ್ಯುನಿಕೇಶನ್ is not going to be effective. So this distrust will act as another barrier to the communication. And coming to the situation related, so this is not related to the sender, not related to the receiver also. This is situation ಮೇಲೆ. One is insufficient time. You tell me all information has to be conveyed. I'll give only 5 minutes. ಎಲ್ಲ ಇನ್ಫಾರ್ಮೇಶನ್ ಕೊಡಿ, 5 ಮಿನಿಟ್ ಟೈಮ್ ಅಂತ ಹೇಳಿದ್ರೆ ನಾನು ಹೇಗೆ ಕಮ್ಯುನಿಕೇಟ್ ಮಾಡುವಂಥದ್ದು? ಸೊ ದಟ್ ಈಸ್ ಯು ನೀಡ್ ಟೈಮ್. ಸೊ ದಿ ಇನ್ಸಫಿಷಿಯಂಟ್ ಟೈಮ್ ಮೇ ಆಕ್ಟ್ ಆಸ್ ಎ ಬ್ಯಾರಿಯರ್ ಟು ದಿ ಕಮ್ಯುನಿಕೇಶನ್. ಆ್ಯಂಡ್ ಹೈರಾರ್ಕಿ, sometimes the people are very much bothered about the designations. ಈ ಡೆಸಿಗ್ನೇಷನ್ನ ಬಗ್ಗೆ ಕಾಳಜಿ. ಸೊ ನಾನು ಅವನಿಗಿಂತ ಮೇಲೆ ಪೊಸಿಷನ್ ಇದ್ದೇನೆ, ಕೆಳಗೆ ಪೊಸಿಷನ್ ಇದ್ದೇನೆ, ನಾನು ಬಾಸು, ಅವನ ಸಬಾರ್ಡಿನೇಟು, ಈ ಥರ ನಾನು ಡೆಸಿಗ್ನೇಷನ್ ಕಾನ್ಷಿಯಸ್ ಆಗಿದ್ದರೆ, ಇಫ್ ಐ ಆಮ್ ಹೈಲಿ ಕಾನ್ಷಿಯಸ್ ಆಫ್ ಮೈ ಪೊಸಿಷನ್ ಡೆಸಿಗ್ನೇಷನ್, ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ಇಫೆಕ್ಟಿವ್ಲಿ. ಸೊ ಐ ಸೆಡ್ ದಿ ಕಮ್ಯುನಿಕೇಷನ್ ಇಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ನಾನು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಏನು ಮಾಡ್ತೇನೆ ಅದು ಡೆಸಿಗ್ನೇಷನ್ ಹೈರಾರ್ಕಿ ಮೇಲೆ ಅಲ್ಲ, ದಟ್ ಈಸ್ ಬೇಸ್ಡ್ ಆನ್ ದಿ ಪರ್ಸನಲ್ ರಿಲೇಶನ್ಶಿಪ್ ಆ್ಯಂಡ್ ಕಾಂಟ್ಯಾಕ್ಟ್. ಇದನ್ನು ಇಟ್ಕೊಡ್ಲಿಕ್ಕೆ ಆಗದೇ ಇದ್ದರೆ communication is not going to be effective. So that means the over consciousness about the hierarchy may lead to improper communication. So that is another barriers to the communication. And the organization rules, sometimes the organization rules may not permit ವೆರಿ ಫ್ರೀ ಕಮ್ಯುನಿಕೇಷನ್. ಈ ಕೆಲವು ಆರ್ಗನೈಸೇಷನ್ಗಳು ಭಾಳ ಓಪನ್, ಭಾಳ ಫ್ರೀ, ಯಾರು ಏನು ಹೇಳ್ಬೋದು, ಸೇಫ್ ಆಗಿ ಹೇಳ್ಬೋದು, ಅವ್ರ ಮೇಲೆ ಆ್ಯಕ್ಷನ್ಗಳು ಆಗೋದಿಲ್ಲ, ಅವ್ರ ಒಪಿನಿಯನ್ಗಳು ಹೇಳಲಿಕ್ಕೆ ಪೂರ್ಣ ಸ್ವಾತಂತ್ರ್ಯ. ಕೆಲವು ಆರ್ಗನೈಸೇಷನ್ಗಳಲ್ಲಿ ಸ್ವಾತಂತ್ರ್ಯ ಇಲ್ಲ. ನೀವೇನೋ ತಪ್ಪು ಹೇಳಿದ್ರೆ ಕೂಡಲೇ ನಿಮ್ಮ ಮೇಲೆ ಆ್ಯಕ್ಷನ್, ನೀವು ಯಾಕೆ ಹೇಳಿದ್ರೆ ಕೂಡಲೇ ನೋಟಿಸ್. ಈ ಥರ ಬರ್ತಾ ಇದ್ದರೆ ಕಮ್ಯುನಿಕೇಷನ್ ಭಾಳ ಓಪನ್ ಆಗಿ ಇರುವುದಿಲ್ಲ. ಸೊ ದಟ್ ಮೀನ್ಸ್ ದಿ ಆರ್ಗನೈಸೇಷನ್ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ವಿಲ್ ಆಲ್ಸೋ ಎಫೆಕ್ಟ್ ದಿ ಕ್ವಾಲಿಟಿ ಆಫ್ ಕಮ್ಯುನಿಕೇಷನ್. ಸೊ ದಿಸ್ ಮೇ ಆ್ಯಕ್ಟ್ ಆಸ್ ಅನದರ್ ಬ್ಯಾರಿಯರ್ to the communication. And the organization culture, every organization has got its culture. Every organization, not an organization, every home has a culture. ಪ್ರತಿ ಮನೆಗೆ ಅದರದೊಂದು ಸಂಸ್ಕೃತಿ ಇದೆ, ಪ್ರತಿ ಮನೆಗೆ ಅದರದೊಂದು ಕಲ್ಚರ್ ಇದೆ. ಆ ಮನೆಯಲ್ಲಿ ಇರುವವರೆಲ್ಲ ಆ ಕಲ್ಚರ್ನ ಫಾಲೋ ಮಾಡ್ತಾರೆ. ಸೊ ಈ ಕಲ್ಚರ್ ಅದೇ ಆರ್ಗನೈಸೇಷನ್ಗೆ ಅದರದ್ದು ಕಲ್ಚರ್ ಇದೆ. ಈ ಕಲ್ಚರ್, ಕೆಲವು ಕಲ್ಚರ್ ಕಮ್ಯುನಿಕೇಷನ್ಗೆ ಭಾಳ ಪ್ರಮೋಟ್ ಮಾಡ್ತಾ ಇರ್ತದೆ, ಕೆಲವು ಕಲ್ಚರ್ ಪ್ರಮೋಟ್ ಮಾಡ್ತಾರೆ ಇರುವುದಿಲ್ಲ. ದಿಸ್ ಆರ್ಗನೈಸೇಷನ್ ಕಲ್ಚರ್ ವಿಲ್ ಆಲ್ಸೋ ಎಫೆಕ್ಟ್ as a situation related barrier to the communication. And the poor choice of channel. ನಾವು ಕಮ್ಯುನಿಕೇಷನ್ ಎಲ್ಲ ಇದೆ, ಬಟ್ ನಾವು ಸೆಲೆಕ್ಟ್ ಮಾಡಿದ ಚಾನಲ್ ಏನಿದೆ ಅದು ಸೂಟೇಬಲ್ ಅಲ್ಲದೇ ಇರ್ಬೋದು. ನಾನು ಒಬ್ಬರಿಗೆ ಒಂದು ಎಲ್ಲಿಗೆ ಹೋಗಬೇಕು ಅಂತ ಡೈರೆಕ್ಷನ್ ಕೊಡಬೇಕು, ನಾನು ಓರಲ್ಲಿ ಕೊಟ್ಟರೆ ದಟ್ ಇಸ್ ಅ ಪೂರ್ ಚಾನಲ್. ನಾನು ಅದನ್ನು ರೈಟಿಂಗಲ್ಲಿ ಒಂದು ಮ್ಯಾಪ್ ಹಾಕಿ ಕೊಟ್ಟರೆ ದಟ್ ಬಿಕಮ್ಸ್ ಎ ಬೆಟರ್ ಚಾನಲ್, ಬಿಕಾಸ್ ಲುಕಿಂಗ್ ಅಟ್ ದಿ ಮ್ಯಾಪ್ ಹಿ ನೋಸ್ ಹಿ ಹ್ಯಾಸ್ ಗಾಟ್ ದಿ ಟೋಟಲ್ ಪಿಕ್ಚರ್ ಆಫ್ ದಿ ಲೊಕೇಶನ್. ಆ ಲೊಕೇಶನ್ ನೋಡಿಕೊಂಡು ಅವ್ರು ಹೋಗ್ಬೋದು. ನನಗೆ ಪ್ರಾಪರ್ ಚಾನಲನ್ನು ನಾನು ಸೆಲೆಕ್ಟ್ ಮಾಡಬೇಕು ಕಮ್ಯುನಿಕೇಷನಿಗೆ. ಆ್ಯಂಡ್ that was what we wanted to discuss in today's class. Well friends, we are coming to the end of the class. At the end we'll have a quick summary of the content we discussed in today's class. ನಾವು ಕೊನೆಗೆ ಒಂದು ಬ್ರೀಫ್ ಆಗಿ ಸಮ್ಮರಿ ಮಾಡೋಣ. ದಿ ಕಮ್ಯುನಿಕೇಷನ್ ಈಸ್ ಡಿಫೈನ್ಡ್ ಇನ್ ಎ ವೆರೈಟಿ ಆಫ್ ವೇಸ್. ನಾವು ಕಮ್ಯುನಿಕೇಷನ್ ಬೇರೆ ಬೇರೆ ರೀತಿಯಿಂದ ವ್ಯಾಖ್ಯೆಗಳನ್ನು ಕೊಟ್ಟಿದ್ದೇವೆ, ಡೆಫಿನೇಷನನ್ನು. ಇಟ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್, ಇಟ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಒಪಿನಿಯನ್, ಇಟ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್, ಇಟ್ಸ್ ಅನ್ ಎಕ್ಸ್ಚೇಂಜ್ ಆಫ್ ಇಮೋಷನ್ ಬಿಟ್ವೀನ್ one or more persons. That's what we discussed in the beginning. And then we discussed the communication process. Now communication process ಅನ್ನು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಮೆಸೇಜ್ ಇರ್ತದೆ. ಮೆಸೇಜ್ ಸೆಂಡರ್ ಹತ್ರ ಇದೆ, he is the source of communication. This source will encode the message. ಸೋರ್ಸ್ ಎನ್ಕೋಡ್ ಮಾಡ್ತಾರೆ. ಎನ್ಕೋಡ್ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು, ನಾನ್ ಲ್ಯಾಂಗ್ವೇಜ್ ಫಾರ್ಮಲ್ಲೂ ಎನ್ಕೋಡ್ ಮಾಡ್ಬೋದು. ಸೊ ದಿಸ್ ಎನ್ಕೋಡೆಡ್ ಮೆಸೇಜ್ ಪಾಸಸ್ ಟು ದ ಚಾನೆಲ್. ಸೊ ಚಾನೆಲ್ ಮುಖಾಂತರ ಹೋಗುವಂಥದ್ದು ದಿಸ್ ಎನ್ಕೋಡೆಡ್ ದಿ ಮೆಸೇಜ್. ಆ್ಯಂಡ್ ದಿಸ್ ಎನ್ಕೋಡೆಡ್ ಮೆಸೇಜ್ ರೀಚಸ್ ದ ರಿಸೀವರ್. ಚಾನೆಲ್ ಮುಖಾಂತರ ಈ ಎನ್ಕೋಡೆಡ್ ಮೆಸೇಜ್ ರಿಸೀವ್ ಆಗ್ತದೆ ಯೂಸರ್ ಹತ್ರ, ದಿ ರಿಸೀವರ್ ಹತ್ರ. ರಿಸೀವರ್ ಹ್ಯಾಸ್ ಟು ಡಿಕೋಡ್ ಇಟ್. ಸೊ ದಿಸ್ ಡಿಕೋಡ್ ಇಸ್ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಎನ್ಕೋಡ್. ಅವರು ಯಾವ ಥರ ಎನ್ಕೋಡ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಆಪೋಸಿಟಾಗಿ ಡಿಕೋಡ್ ಮಾಡಬೇಕಾದಂತು. ದಟ್ ಈಸ್ ದಿ ಡಿಕೋಡಿಂಗ್ ಪ್ರಾಸೆಸ್. ದಟ್ಸ್ ವಾಟ್ ದ ರಿಸೀವರ್ ಹ್ಯಾಸ್ ಟು ಡೂ. ಆ್ಯಂಡ್ ಡ್ಯೂರಿಂಗ್ ದಿಸ್ ಎನಿ ಆಫ್ ದಿ ಸ್ಟೇಜಸ್ ದಿ ನಾಯ್ಸ್ ಮೇ ಕ್ರೀಪ್ ಇನ್. ಎನ್ಕೋಡಿಂಗಲ್ಲೂ ನಾಯ್ಸ್ ಬರ್ಬೋದು, ಚಾನೆಲ್ ಮುಖಾಂತರ ನಾಯ್ಸ್ ಬರ್ಬೋದು, ಡಿಕೋಡಿಂಗಲ್ಲೂ ನಾಯ್ಸ್ ಬರ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ದಿ ಫೀಡ್ಬ್ಯಾಕ್ ಚಾನಲ್. ರಿಸೀವರ್ ಕಮ್ಯುನಿಕೇಷನ್ ಅನ್ನು ವಾಪಸ್ ಸೆಂಡರ್ಸ್ಗೆ ಏನು ಕೊಡ್ತಾನೋ, ದಿ ಕಮ್ಯುನಿಕೇಷನ್ is the back from the receiver to the sender will follow the same elements. ಅದೇ ಎಲಿಮೆಂಟ್ಗಳನ್ನು ಫಾಲೋ ಮಾಡ್ತದೆ. ನೆಕ್ಸ್ಟ್ ವಿ ಡಿಸ್ಕಸ್ಡ್
the types of communication. We discussed what is formal communication, what is informal communication, formal ಏನು, informal ಏನು, and written, the ಬರವಣಿಗೆ ಮುಖಾಂತರ ಅಥವಾ ಓರಲ್ ಮಾತಿನ ಮುಖಾಂತರ ಕಮ್ಯುನಿಕೇಶನ್ ಏನು, ವಿ ಡಿಸ್ಕಸ್ಡ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಆಲ್ಸೋ, ವಿ ಡಿಸ್ಕಸ್ಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್, ವಿ ಆಲ್ಸೋ ಡಿಸ್ಕಸ್ಡ್ ಅಪ್ವರ್ಡ್ ಕಮ್ಯುನಿಕೇಶನ್, ವಿ ಡಿಸ್ಕಸ್ಡ್ ದಿ ಡೌನ್ವರ್ಡ್ ಕಮ್ಯುನಿಕೇಶನ್ ಇನ್ ಅನ್ ಆರ್ಗನೈಸೇಷನ್, and finally we discussed a series of the barriers to the communication. The We discussed the filtering, the selective perception, the all those things which we discussed, cultural barriers, gender related barriers, and later we classified the barriers into three categories. We said the sender related barriers, receiver related barriers, and situation related barriers. These three barriers also we discussed in today's class. Thank you. Hope you enjoyed the class.